ಡೆಫಿನೇಷನ್ ಸಖತ್ತು ಡೀಟೇಲ್ ಆಗಿ ಓದ್ದೆ. ಓಕೆ, ಇವಾಗ ನೆಕ್ಸ್ಟ್ ನಾವು ಈಗ ಹೇಳಿದ್ವಲ್ವಾ, ನಿದ್ದೆನ್ ಮೆಷರ್ ಮಾಡಿದ್ರು, MRI ಸ್ಕ್ಯಾನ್ ಹಾಕಿದ್ರು, ಅವು ಮಾಡಿದ್ರು, ಇದ್ ಮಾಡಿದ್ರು ಅಂತೆಲ್ಲ. ಸೊ ಇದನ್ನ ಹೆಂಗ್ ಮಾಡ್ತಾರೆ ಅನ್ನೋದು ಅಷ್ಟೊಂದು ಜಾಸ್ತಿ ಡೀಟೇಲ್ಸ್ ಕೊಟ್ಟಿಲ್ಲ, ಬಟ್ ನಿದ್ದೆಯ ವಿಧಾನಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾನೆ. ಒಂದು ರೆಮ್ ಸ್ಲೀಪ್, ಮತ್ತೆ ಇನ್ನೊಂದು NREM ಸ್ಲೀಪ್, ನಾನ್ ರೆಮ್ ಸ್ಲೀಪ್. ಅಂದ್ರೆ ನೀವು ಮಲಗ್ಬೇಕಾದ್ರೆ ನಿಮ್ಮ ಕಣ್ಣುಗುಡ್ಡೆಗಳು ಅಥವಾ ನಿಮ್ಮ ಐಬಾಲ್ಸ್ ಇದೆಯಲ್ಲ, ಅದು ಒಂದು ಮೂವ್ ಆಗ್ತಾ ಇರತ್ತೆ ನೀವು ನಿದ್ದೆ ಮಾಡ್ಬೇಕಾದ್ರೆ. ಆದ್ರೆ ನೀವು ನಾನ್ ರೆಮ್ ಸ್ಲೀಪ್ ಅಲ್ಲಿ ಆ ಐಬಾಲ್ ಮೂವ್ಮೆಂಟ್ಸು ಇರಲ್ಲ. ಅಂದ್ರೆ ಈಗ ನಮ್ಮ ದೇಹ ನಿಷ್ಕ್ರಿಯ ಆಗತ್ತೆ ಒಂದು ರೆಮ್ ಸ್ಲೀಪ್ ಅಲ್ಲಿ. ನಾನ್ ರೆಮ್ ಸ್ಲೀಪ್ ಅಲ್ಲಿ ದೇಹ ಮತ್ತೆ ಐಬಾಲ್ ಮೂವ್ಮೆಂಟ್ ಇದೆಯಲ್ಲ, ಅದೆರಡೂ ನಿಲ್ಲುತ್ತೆ. ಈಗ ಸುಪ್ರೀತ್, ಐ ರಿಯಲಿ ವಾಂಟ್ ಯು ಟು ಹೆಲ್ಪ್ ಮೀ ಹಿಯರ್. ಸ್ಲೀಪ್, ನಾನ್ ರೆಮ್ ಸ್ಲೀಪ್, ರೆಮ್ ಸ್ಲೀಪ್ ಮತ್ತೆ ಎಚ್ಚರ ಇರ್ಬೇಕಾರೆ, ಆ ಮೂರು ಒಂದಕ್ಕೊಂದು ಸಹಾಯ ಮಾಡುತ್ತೆ. ಅದು ಹೇಗ್ ಸಹಾಯ ಮಾಡುತ್ತೆ ಅಂತ ಇಫ್ ಯು ಕ್ಯಾನ್ ಜಸ್ಟ್ ಡೀಟೇಲ್ ದಟ್ ಔಟ್, ದೆನ್ ವಿ ಕ್ಯಾನ್ ಆಡ್ ಸಮ್ ಎಕ್ಸಾಂಪಲ್ಸ್. ಸೊ ಅದೇ ಇವಾಗ MRI ಸ್ಕ್ಯಾನಿಂಗ್ ಅಲ್ಲಿ ಬ್ರೈನ್ ವೇವ್ಸ್ ನ ನೋಡ್ಬೋದು. ಈಗ ಅಂದ್ರೆ ಅದ್ರ ಸಿಗ್ನಲ್ಸ್, ಎಲೆಕ್ಟ್ರಿಕ್ ಸಿಗ್ನಲ್ಸ್ ಇರುತ್ತಲ್ಲ ನ್ಯೂರಾನ್ಸ್ ಅಲ್ಲಿ, ಅದನ್ನ ಸ್ಟಡಿ ಮಾಡ್ಬೋದು. ಅದಕ್ಕಿಂತ ಮುಂಚೆನೆ ಇವರು ಅಬ್ಸರ್ವ್ ಮಾಡಿ ದೇ ಫೌಂಡ್ ದೇರ್ ಆರ್ ಡಿಫ್ರೆಂಟ್ ಫೇಸಸ್, ಬೇರೆ ಬೇರೆ ಸ್ಟೇಜ್ ಇದೆ ನಿದ್ದೆನಲ್ಲಿ ಅಂತ. ಒನ್ ಈಸ್ ನಾನ್ ರೆಮ್, ಅಂದ್ರೆ ಇನ್ನೊಂದು ರೆಮ್. ಇವು ಎರಡು ಇಂಪಾರ್ಟೆಂಟ್. ಇದೆರಡು ಈ ಲೈಟ್ ಸ್ಲೀಪ್, ಡೀಪ್ ಸ್ಲೀಪ್ ಇದೆಯಲ್ಲ, ಅದಲ್ಲ ಇದು. ಈ ಎರಡು ಸ್ಟೇಜಸ್ ಆಲ್ಮೋಸ್ಟ್ ಇಟ್ಸ್ ಪಾರ್ಟ್ ಆಫ್ ದ ಸ್ಲೀಪ್, ಬಟ್ ಬೇರೆ ಬೇರೆ ಫಂಕ್ಷನ್ಸ್ ಇರುತ್ತೆ. ಅದನ್ನ ಫಿಸಿಯಾಲಜಿಕಲಿ ನೋಡಿದ್ದಾರೆ, ಅಬ್ಸರ್ವ್ ಮಾಡಿದ್ದಾರೆ. ಹೇಳ್ದಂಗೆನೆ ರೆಮ್ ಅಲ್ಲಿ ಐಬಾಲ್ ರ್ಯಾಪಿಡ್ ಆಗಿ ಮೂವ್ ಆಗ್ತಾ ಇರುತ್ತೆ. ಈ ಉಪೇಂದ್ರ ಸಿನಿಮಾದಲ್ಲಿ ಐಬಾಲ್ ನ ಮೂವ್ ಮಾಡ್ತಾನಲ್ಲ, ನಾವೆಲ್ಲ ಭರತನಾಟ್ಯಂ ಆಕ್ಟ್ರೆಸ್ ಮೂವ್ ಮಾಡ್ತಾರಲ್ಲ ಹಂಗೆ. ಹಾ, ಸೊ ಅದು ಮೂವ್ ಆಗುತ್ತೆ. ಆ ಸ್ಟೇಜ್ ಅಲ್ಲಿ ಬಾಡಿ ಕಂಪ್ಲೀಟ್ ಪ್ಯಾರಲೈಸ್ ಆಗಿರುತ್ತೆ. ಅಂದ್ರೆ ನಮ್ಮ ಮಸಲ್ ಟೋನು ಕಂಪ್ಲೀಟ್ ರಿಲ್ಯಾಕ್ಸ್ಡ್ ಇರುತ್ತೆ. ಯಾಕೆ ಅಂದ್ರೆ ಆ ಸ್ಟೇಜ್ ಅಲ್ಲಿ ನಾವು ಕನ್ಸ್ ಕಾಣ್ತೀವಿ. ರೆಮ್ ಸ್ಟೇಜ್ ಅಲ್ಲಿ ನಮಗೆ ಡ್ರೀಮ್ಸ್ ಬರುತ್ತೆ. ಸೊ ಅವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಓಡ್ತಾ ಇರ್ತೀರಾ, ಬೀಳ್ತೀರಾ, ಕೊಲೆ ಮಾಡ್ತೀರಾ, ಹಂಗೇನೇನಾದ್ರೂ ಇರುತ್ತೆ ಡ್ರೀಮ್ ಅಲ್ಲಿ. ಅದನ್ನ ಆಕ್ಟ್ ಔಟ್ ಮಾಡಬಾರ್ದು ಅಂತ. ಅಂದ್ರೆ ನಿಮ್ಗೆ ಯಾರಿಗೋ ಹೊಡೆದಂಗೆ ನೀವು ಫುಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತರ ಫೈಟ್ ಸೀಕ್ವೆನ್ಸ್ ಅಲ್ಲಿ ಇದ್ದೀರಾ ಅಂತಂದ್ರೆ, ನೀವು ನಿದ್ದೆನಲ್ಲಿ ಪಕ್ಕದಲ್ಲಿ ಮಲಗಿರೋರಿಗೆ ಹೊಡಿಬಾರ್ದು ಅಂದ್ಬಿಟ್ಟು ನಿಮ್ ಬಾಡಿ ವಿಲ್ ಬಿ ಪ್ಯಾರಲೈಸ್ಡ್. ಸೊ ಅದು ರೆಮ್ ಪೀರಿಯಡ್. ನಾನ್ ರೆಮ್ ಅಲ್ಲಿ ಡ್ರೀಮ್ಸ್ ಇರಲ್ಲ, ಅಂಡ್ ಯುವರ್ ಬ್ರೈನ್ ಆಲ್ಮೋಸ್ಟ್ ಆಫ್ ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಅದನ್ನ ಹೊರಗಡೆಯಿಂದ ಬಾಡಿದು ಬಿಹೇವಿಯರ್ನ ಸ್ಟಡಿ ಮಾಡಿ ಅದರ ಸ್ಟೇಜಸ್ ನ ಅರ್ಥ ಮಾಡ್ಕೊಂಡಿದ್ರು. ಈಗ ಆಕ್ಚುಲಿ ಅಂದ್ರೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ, ಅದು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ನೀವು ಹೊರ ಜಗತ್ತನ್ನ ಕಾಣೋ ರೀತಿ, ಅದನ್ನ ಅನುಭವಿಸೋ ರೀತಿನ ನಾನ್ ರೆಮ್ ಸ್ಲೀಪು ರೆಕಾರ್ಡ್ ಮಾಡಿರುತ್ತೆ. ಸೊ ನೀವು ಹೊರ ಜಗತ್ತಲ್ಲಿ ಕಾಣ್ತಿರಲ್ಲ, ಅದನ್ನ ನಾನ್ ರೆಮ್ ಸ್ಲೀಪ್ ಸ್ಟೋರ್ ಮಾಡಿರುತ್ತೆ. ಮತ್ತೆ ರೆಮ್ ಸ್ಲೀಪು ಆ ಎರಡಕ್ಕೂ ಒಂದು ಲಿಂಕ್ ಅನ್ನ, ಒಂದು ಕೊಂಡಿಯನ್ನ ಬೆಸೆದಿರುತ್ತೆ. ಸೊ ಇವಾಗ ನಿಮ್ಗೆ ಮಾನಸಿಕವಾಗಿ ಒಂದು 10-15 ಘಟನೆಗಳನ್ನ ನಡೆದ್ರೆ, ಆ ಘಟನೆಗಳನ್ನೆಲ್ಲ ನೀವು ನಿಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಮಾಡಿರ್ತೀರಾ. ಸ್ಟೋರ್ ಮಾಡಿ, ನೋಡಪ್ಪ, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ರೆ, ಬೆಂಕಿ ಕೈ ಇಟ್ರೆ, ನೀವು ಒಂದು 4-5 ಸಲ ಬೆಂಕಿ ಕೈ ಇಟ್ರೆ, ಬೆಂಕಿ ಇಸ್ ಡೇಂಜರಸ್ ಅಂತ ನಿಮ್ಗೆ ಗೊತ್ತಾಗಿ ಅದು ನಿಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇಟ್ ಡಿಟೆಕ್ಟ್ಸ್ ಪ್ಯಾಟರ್ನ್ಸ್. ಕೆಲವು ಇನ್ಸಿಡೆಂಟ್ಸ್ ಆದಾಗ ಅದು ಯಾಕಾಯ್ತು ಅಂತ ನಿಮ್ಗೆ ಪ್ರಪಂಚನ ಗ್ರಹಿಸಕ್ಕೆ ಇಟ್ ವಿಲ್ ಹೆಲ್ಪ್ ಯು ಬೆಟರ್. ಸೊ ರೆಮ್ ಸ್ಲೀಪ್ ಮತ್ತೆ ನೀವು ಎದ್ದಿರ್ಬೇಕಾದ್ರೆ ಮತ್ತೆ ನಾನ್ ರೆಮ್ ಸ್ಲೀಪ್, ಮೂರಕ್ಕೂ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಇದೆ, ಒಂದಕ್ಕೊಂದು ಸಹಾಯ ಮಾಡುತ್ತೆ. ಸೊ ಹಂಗೆ ಆಕ್ಚುಲಿ ಅವನ ಬುಕ್ ಅಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾನೆ. ಆ ಬುಕ್ ಅಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡ್ತಾನೆ ಅಂದ್ರೆ, ನೋಡ್ರಪ್ಪ, ನೀವು ರಾತ್ರಿ ಪೂರ್ತಿ ಕನ್ಸ್ ಬಿತ್ತು ಮರಾಯ ಅಂತ ನೀವು ಎಕ್ಸ್ಪ್ಲೈನ್ ಮಾಡ್ಬೋದು ನಿಮ್ ಫ್ರೆಂಡ್ಗೆ. ಆದ್ರೆ ನಿಮ್ಗೆ ಅನ್ಸಿರ್ಬೋದು ನನ್ಗೆ 2-3 ಅವರ್ ಕನ್ಸ್ ಬಂತು ಅಂತ. ಆದ್ರೆ ಅದು ತುಂಬಾ ಚಿಕ್ಕ ಟೈಮು, ಚಿಕ್ಕ ಡ್ಯೂರೇಷನ್ ಕನ್ಸಾಗಿರುತ್ತೆ ಅಂತ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ಸೊ
ನಿಮ್ ಕನಸುಗಳು ಎಷ್ಟೇ ದೊಡ್ಡದಾಗಿರ್ಲಿ ಅದು ರಿಯಲ್ ಲೈಫ್ ಟೈಮ್ ಕಂಪೇರ್ ಮಾಡಿದ್ರೆ ತುಂಬಾ ಚಿಕ್ಕದು ಅಂತ ಅವನು ಎಕ್ಸ್ಪ್ಲೈನ್ ಮಾಡೋದು. ಆಮೇಲೆ ಈ ರೆಮ್ ಸ್ಲೀಪ್ಗೂ ನಾನ್ ರೆಮ್ ಸ್ಲೀಪು ಪ್ಯಾಟರ್ನ್ ಅಲ್ಲಿ ಬಿಡುತ್ತೆ. ಫಸ್ಟ್ ನಾನ್ ರೆಮ್ಗೆ ಹೋಗ್ತೀರಾ, ಆಮೇಲೆ ರೆಮ್ಗೆ ಬರ್ತೀರಾ, ಆಮೇಲೆ ನಾನ್ ರೆಮ್ಗೆ ಬರ್ತೀರಾ, ಆಮೇಲೆ ಫೈನಲ್ ಆಗಿ ಎಚ್ಚರ ಆಗ್ತೀರಾ. ಆ ತರ ವೇವ್ಸ್ ತರ ಬರುತ್ತದು. ಸೊ ಅದೇ ಅದು ಸ್ಲೀಪ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಏನು ಅಂದ್ರೆ ನಿಮಗೆ ಕಾನ್ಶಿಯಸ್ನೆಸ್ ಅಬೌಟ್ ಟೈಮ್ ಹೊರಟೋಗುತ್ತೆ. ನಿಮಗೆ ಟೈಮ್ ಇವಾಗ ಎಚ್ಚರ ಇರುವಾಗ ನಮಗೆ ಒಂದು ಅಂದಾಜ್ ಇರುತ್ತೆ ಎಷ್ಟು ಟೈಮ್ ಆಯ್ತು ಅಂತ. ಅದನ್ನು ಕೆಲವೊಂದು ಫ್ಲೋ ಅಂತ ಇದೆ, ನಿಮಗೆ ಫ್ಲೋ ಮೋಡಿಗೆ ಹೋದ್ರೆ ನಿಮಗೆ ಟೈಮ್ ಪಾಸ್ ಆಗಿದೆ ಗೊತ್ತಾಗಲ್ಲ. ಸೊ ಆ ಥರನೂ ಇರುತ್ತೆ. ಬಟ್ ಯು ವಿಲ್ ಅಂದಾಜು ಒಂದು ಅಂದಾಜಲ್ಲಿ ಗೊತ್ತಾಗತ್ತೆ ಇದು 2 ನಿಮಿಷ ಆಯ್ತಾ ಅಥವಾ 2 ಗಂಟೆ ಆಯ್ತಾ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಬಟ್ ನಿದ್ದೆನಲ್ಲಿ ಅದನ್ನ ಕಳ್ಕೊಂಡು ಬಿಡ್ತೀವಿ, ನಮಗೆ ಆ ಟೈಮ್ದು ಸೆನ್ಸ್ ಇರಲ್ಲ. ಸೊ ಹಂಗಾಗಿನೇ ಸ್ಲೀಪ್ ಅನ್ನೋ ಇದು ಡ್ರೀಮು ಐದರ್ ಅದು ಶಾರ್ಟ್ ಇರ್ಬೋದು, ನಿಮಗೆ ತುಂಬಾ ಕಡಿಮೆ ಟೈಮಲ್ಲಿ ಯು ಮೇ ರಿಮೆಂಬರ್ ಇಟ್ ಆಸ್ ಅ ಲಾಂಗ್ ಥಿಂಗ್, ಅಥವಾ ಕೆಲವೊಂದ್ಸತಿ ಉಲ್ಟಾ ಆಗತ್ತೆ, ಕೆಲವೊಂದ್ಸತಿ ಸಿಕ್ಕಾಬಿಟ್ಟೆ ಪ್ರೊಲಾಂಗ್ಡ್ ಡ್ರೀಮ್ ಇರುತ್ತೆ, ನಿಮಗದು ಇಟ್ ಮೇ ನಾಟ್ ಫೀಲ್ ಒಂದೇ ಸ್ಟೇಜಲ್ಲಿ. ನನಗೆ ಆಕ್ಚುಲಿ ಚಿಕ್ಕವನಿದ್ದಾಗ ತುಂಬಾ ನಾನು ಒಂದು ಫನಿ ಅನೆಕ್ಡೋಟ್ ಇದೆ. ನಾನು ಹೈಸ್ಕೂಲಲ್ಲಿ ಇದ್ದಾಗ ನಮ್ಮ ಟೀಚರ್ ಒಬ್ರು ಒಂದು ಮೆಥಡ್ ಹೇಳ್ಕೊಟ್ಟಿದ್ರು, ನಿಮ್ ಸ್ಲೀಪ್ನ ಅಂದ್ರೆ ಡ್ರೀಮ್ಸ್ನ ರೆಕಾರ್ಡ್ ಮಾಡ್ಬೇಕು ಅಂತ. ಬೆಳಿಗ್ಗೆ ಎದ್ದಿದ ತಕ್ಷಣ ಬರ್ದಿಡಿ ನಿಮ್ಗೇನು ಡ್ರೀಮ್ ಬಂದಿತ್ತು ಅಂತ. ಸೊ ನಾನು ಅಬ್ಸರ್ವ್ ಮಾಡಿದ್ದೆ, ನನಗೆ ಎಕ್ಸಾಮ್ ಟೈಮ್ ಬಂದಾಗ ಅಥವಾ ಹಿಂಗೆ ಏನಾದ್ರು ಆನ್ಶಿಯಸ್ ಸ್ಟೇಜ್ ಬಂದಾಗ ಯಾವ ಥರದ ಡ್ರೀಮ್ಸ್ ಬರುತ್ತೆ ಅಂತ. ಯಾವಾಗ್ಲೂ ಎಕ್ಸಾಮ್ ಹಾಲು ನಾನು ಲೇಟ್ ಆಗಿ ಹೋಗ್ಬಿಟ್ಟಿದೆ ಹೋಗೋದಕ್ಕೆ, ಆಮೇಲೆ ಎಲ್ಲಿಗೋ ಹೋಗ್ಬೇಕು ಲೇಟ್ ಆಗ್ಬಿಟ್ಟಿದೆ ಅನ್ನೋದು ಸಿಕ್ಕಾಬಟ್ಟೆ ರಿಕರಿಂಗ್ ಡ್ರೀಮ್ ನನಗೆ. ಐ ಥಿಂಕ್ ಇದು ಎಕ್ಸಾಮ್ದು ಮೋಸ್ಟ್ಲಿ ಇಟ್ಸ್ ಪ್ರಿಟಿ ಕಾಮನ್ ಡ್ರೀಮ್ ಅನ್ಸುತ್ತೆ. ತುಂಬ ಜನ ಹೇಳಿರೋದು ಕೇಳಿದ್ದೀನಿ, ನನಗೂ ಸಿಕ್ಕಾಪಟ್ಟೆ ಸಲ ಬರುತ್ತೆ. ಅಂದರೆ ಸೋ ಮೆನಿ ವೇರಿಯಂಟ್ಸ್ ಆಫ್ ದ ಡ್ರೀಮ್. ಅಂದರೆ ಈಗ ಎಕ್ಸಾಮ್ ಹಾಲ್ ಹೋದೆ ಆ್ಯಂಡ್ ದೆನ್ ವಿತಿನ್ ಹಾಫ್ ಆನ್ ಅವರ್ ಹೋಗಬೇಕು, ಅದಕ್ಕಿಂತ ಲೇಟಾಗಿ ಸೇರಿಸಲ್ಲ ಅಂತ ಅವರು, ಇಲ್ಲೆಲ್ಲ 32 ಮಿನಿಟ್ಸ್ ಆಯಿತು ಅಂತ ನಾನು ನನ್ನ ವಾಚಲ್ಲಿ ನೋಡಿ ಸರ್ 29 ಮಿನಿಟ್ಸ್ ಅಂತ, ಪ್ಲೀಸ್ ಬಿಡಿ ಅಂತ ಕೇಳ್ತೀನಿ, ಅವ್ರು ಬಿಡ್ತಾ ಇಲ್ಲ. ಈ ಥರ ನಾನು ಪೆನ್ ಮರ್ತ್ಬಿಟ್ಟಿದ್ದೀನಿ, ಇಲ್ಲ ರಾಂಗ್ ಎಕ್ಸಾಮ್ಗೆ ಹೋಗಿದ್ದೀನಿ, ಅಥವಾ ಓದ್ದೇ ಎಕ್ಸಾಮ್ಗೆ ಹೋಗಿದ್ದೀನಿ, ಆಮೇಲೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಇಲ್ಲ ಸ್ಟ್ರೈಕ್ ಆಗಿ ಆ್ಯಕ್ಚುಲಿ ಪೋಸ್ಟ್ಪೋನ್ ಆಯಿತು ಅಂತ. ಲೈಕ್ ದರ್ ಆರ್ ಸೋ ಮೆನಿ ವೇರಿಯಂಟ್ಸ್ ಆಫ್ ದ ಡ್ರೀಮ್. ನಾನು ಹಾಗೆ ತೊಗೊಂಡ್ರೆ ನಂಗೆ ಆ ಥರ ಎಕ್ಸಾಮಿನೇಷನ್ ಫಿಯರ್ ಇರಲಿಲ್ಲ, ಬಟ್ ಸ್ಟಿಲ್ ಪ್ರಾಬ್ಲಿ ಸಮಥಿಂಗ್ ಎಲ್ಸ್ ಮ್ಯಾನಿಫೆಸ್ಟ್ ಆಸ್ ಎಕ್ಸಾಮಿನೇಷನ್ ಫಿಯರ್ ಅನ್ಸುತ್ತೆ. ಸೊ ಯಾ, ಇಟ್ ವಿಲ್ ಬಿ ವೆರಿ ಫನಿ. ತುಂಬಾ ಖುಷಿಯಾದ ವಿಷಯ ಅಂದ್ರೆ ಚೆನ್ನಾಗಿ ಓದೋ ಸ್ಟೂಡೆಂಟ್ಸ್ಗೂ ಅದೇ ತರ ಕನ್ಸ್ ಬರುತ್ತೆ, ಬಟ್ ನನಗ್ ಮಾತ್ರ ಆ ತರ ಕನ್ಸ್ ಬರುತ್ತೆ ಅನ್ಕೊಂಡಿದ್ದೆ. ಇಟ್ಸ್ ನೈಸ್ ಟು ನೋ ದಟ್ ಈವನ್ ಯು ಗೆಟ್ ದೋಸ್ ಕೈಂಡ್ ಆಫ್ ಡ್ರೀಮ್ಸ್. ಈ ಡ್ರೀಮ್ ಅಲ್ಲ, ಇವಾಗ ಬೆಳಿಗ್ಗೆ ಫ್ಲೈಟ್ ಇದೆ ಅಥವಾ ಬೆಳಿಗ್ಗೆ ಇಷ್ಟೊತ್ತಿಗೆ ಎಲ್ಲಿಗೋ ಹೋಗ್ಬೇಕು, ಇಂಥದ್ದೇನೋ ಕೆಲಸ ಇದೆ ಅಂತಂದಾಗೆಲ್ಲ ಡ್ರೀಮ್ ಅಲ್ಲಿ ಅಂದ್ರೆ ಅದು ಡ್ರೀಮ್ ವರ್ಲ್ಡ್ ಅನ್ನೋದು ಸಿಕ್ಕಾಬಟ್ಟೆ ಫ್ಯಾಸಿನೇಟಿಂಗ್ ಮಿಸ್ಟೀರಿಯಸ್ ವರ್ಲ್ಡ್, ಬಟ್ ಸ್ಟಿಲ್ ಆತರ ಇರುತ್ತೆ. ಆಮೇಲೆ ಆ ಬುಕ್ ಅಲ್ಲಿ ಕನಸನ್ನ ಹೆಂಗೆ ಯೂಸ್ ಮಾಡ್ತಾರೆ ಅನ್ನೋ ಒಂದು ಸೆಕ್ಷನ್ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ತುಂಬಾ ಖುಷಿ ಆಯ್ತು ನನ್ಗೆ. ಅದನ್ನ ತುಂಬಾ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಮ್ಯೂಸಿಷಿಯನ್ಸ್ ಹೆಂಗೆ ಎಚ್ಚರ ಆದ ತಕ್ಷಣ ಒಂದು ಹಾಡು ಕಂಪೋಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಒಂದು ಎಕ್ಸಾಂಪಲ್ ಇತ್ತು. ವೆರಿ ಇಂಟ್ರೆಸ್ಟಿಂಗ್ ಎಕ್ಸಾಂಪಲ್ ಅಂದ್ರೆ ಥಾಮಸ್ ಆಲ್ವಾ ಎಡಿಸನ್ದು ಎಕ್ಸಾಂಪಲ್, ಅದು ಸಖತ್ತಾಗಿತ್ತದು. ಥಾಮಸ್ ಆಲ್ವಾ ಎಡಿಸನ್ ಏನ್ ಮಾಡ್ತಾ ಇದ್ದ ಅಂದ್ರೆ, ಅವನು ಒಂದು ಟೇಬಲ್ ಮೇಲೆ ಒಂದು ಪೇಪರು ಮತ್ತೆ ಒಂದು ಪೆನ್ನು ಇಟ್ಬಿಟ್ಟು ಅವನ್ಗೆ ನಿದ್ದೆ ಬರೋ ಟೈಮಿಗೆ ಒಂದಷ್ಟು ಕೈಯಲ್ಲಿ ಸ್ಟೀಲ್ ಬಾಲ್ ಬೇರಿಂಗ್ ಗಟ್ಟಿಯಾಗಿ ಹಿಡ್ಕೊಂಡು ಕೆಳಗಡೆ ಒಂದು ಪಾತ್ರೆನ ಇಡ್ತಾ ಇದ್ನಂತೆ. ಅವನು ನಿದ್ದೆಗೆ ಜಾರದ ತಕ್ಷಣ ಕೈ ಲೂಸ್ ಆಗೋದು, ಕೈ ಲೂಸ್ ಆಗಿ ಅದು ಬಾಲ್ ಬೇರಿಂಗ್ ಎಲ್ಲ ಪಾತ್ರೆ ಮೇಲೆ ಬಿದ್ದು ಸದ್ದಾಗಿ ಅವನು ಎಚ್ಚರ ಆಗಿ, ಅವನಿಗೆ ಅವಾಗ ಕನಸಲ್ಲಿ ಏನೇನು ಐಡಿಯಾಗಳು ಬಂತು ಅದನ್ನೆಲ್ಲ ಬರ್ಕೊಂಡು ಆ ಹಲವಾರು ಐಡಿಯಾಗಳನ್ನ ಅವನು ಇನ್ವೆನ್ಷನ್ಸ್ ತರ ಯೂಸ್ ಮಾಡಿದಾನೆ ಅಂತ, ಕ್ರಿಯೇಟಿವ್ ಯೂಸಸ್ ಆಫ್ ಡ್ರೀಮ್ಸ್. ಆಮೇಲೆ ಇನ್ನೊಬ್ಬ ಬೆನ್ಝೀನ್ ಸ್ಟ್ರಕ್ಚರ್ ಹೆಂಗಿಡ್ಬೋದು ಅಂತ ಆಗಸ್ಟ್ ಕೆಲ್ಯೂಕ್ ಅನ್ನೋನು, ಅವನು ಇದೇ ತರ ಮಾಡಿದ್ದ. ಅಂದ್ರೆ ಅವನು ಬೆನ್ಝೀನ್ ಸ್ಟ್ರಕ್ಚರ್ ಹೆಂಗಿರ್ಬೋದು ಅಂತ ತುಂಬಾ ಯೋಚನೆ ಮಾಡಿ ನಿದ್ದೆ ಹೋದ. ಅವನ್ ರಾತ್ರಿ ಅವನ ಕನಸಲ್ಲಿ ಒಂದು ಹಾವು ತನ್ನ ಬಾಲವನ್ನು ತನ್ನ ಬಾಯಲ್ಲೇ ಹಿಡಿಯೋ ಹಂಗೆ ಒಂದು ಕನಸು ಬಿತ್ತಂತೆ ಅವನಿಗೆ.
ಆ ಕನಸನ್ನ ಅವನು ಎಕ್ಸ್ಪ್ಯಾಂಡ್ ಮಾಡಿ ಬೆನ್ಝೀನ್ ಸ್ಟ್ರಕ್ಚರ್ ನ ಒಂದು ಹೆಕ್ಸಾಗನ್ ರೂಪದಲ್ಲಿ ಕೊಟ್ಟಿದ್ದು. ದಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಯುನೋ ಎಕ್ಸಾಂಪಲ್. ಈವನ್ ಟಿಪ್ಪು ಸುಲ್ತಾನ್ ವಾಸ್ ರೆಕಾರ್ಡಿಂಗ್ ಇಸ್ ಡ್ರೀಮ್ಸ್. ಅದು ಏನೇನಾಯ್ತು ಅಂತ ಎಲ್ಲ ಇದ್ ಮಾಡಿ ಅದನ್ನ ಬರ್ಕೊಂತಾ ಇದ್ನಂತೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ದಟ್ ಡ್ರೀಮ್. ಮತ್ತೆ ನಿನ್ನ ಕತೆಗೆ ನೀನೇ ನಾಯಕ ಅನ್ನೋ ಹಂಗೆ ನಿನ್ನ ಕನಸಿಗೂ ನೀನೇ ನಾಯಕ ಆಗ್ಬೋದು. ಕೆಲವು ಜನ ಲೂಸಿಡ್ ಡ್ರೀಮ್ ಮಾಡ್ತಾ ಇರ್ತಾರೆ. ಅಂದ್ರೆ ಕನ್ಸಿಂಗ್ ನಡೀತಾ ಇರತ್ತೆ, ಆ ಕನಸಿಗೆ ಅವರೇ ಡೈರೆಕ್ಷನ್ ಕೊಟ್ಟು ಅವರೇ ಕನಸನ್ನ ಹೊಸದಾಗಿ ಒಂದು ಕ್ರಿಯೇಷನ್, ಅಂದ್ರೆ ಕೊನೆಗೆ ಹೀರೋ ಹೀರೋಯಿನ್ಗೆ ಸಿಗಬೇಕು ಅನ್ನೋ ಕನಸನ್ನ ಕಾಣಿಸಿ ಆ ಡೈರೆಕ್ಷನ್ಗೆ ಹೋಗ್ತಾರೆ. ಆ ತರ ಎಲ್ಲ ಬಾರಿ ಬ್ಯೂಟಿಫುಲ್ ಇಲಸ್ಟ್ರೇಷನ್ಸ್ ಇದೆ ನಿದ್ದೆಯ ಹಲವಾರು ಆಯಾಮಗಳ ಬಗ್ಗೆ, ಡ್ರೀಮ್ಸ್ ಬಗ್ಗೆ ಎಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಬುಕ್ ಇದು. ಆಕ್ಚುಲಿ ಅದು ನಾನ್ ರೆಮ್ ಮತ್ತೆ ರೆಮ್ ಸ್ಲೀಪ್ ಸೈಕಲ್ಸ್ ಇದೆಯಲ್ಲ, ಅದರಲ್ಲಿ ಎಕ್ಸ್ಪ್ಲನೇಷನ್ ಬರುತ್ತೆ. ನಿಮ್ದು ರೆಮ್ ಸೈಕಲ್ ಸ್ಲೀಪ್ ಅಲ್ಲಿ ಬ್ರೈನ್ ವೇವ್ಸ್, ನಾನು ಮುಂಚೆ ಹೇಳಿದ್ದು ಹೆಂಗೆ ಫಿಸಿಯಾಲಜಿಕಲಿ ಏನೇನ್ ಸಿಂಪ್ಟಮ್ಸ್ ಇರುತ್ತೆ ಅನ್ನೋದ್ರ ಮೇಲೆ ಅರ್ಥ ಮಾಡ್ಕೊಂಡಿದ್ರು ಅಂತ. ಅದು ಥಾಮಸ್ ಎಡಿಸನ್ದು ಟೆಕ್ನಿಕ್ ನ ನಮ್ಮ ಹೈಸ್ಕೂಲ್ ಅಲ್ಲಿ ಹೇಳ್ಕೊಟ್ಟಿದ್ರು. ಹೆಂಗೆ ಅಂದ್ರೆ ಪೆನ್ ಇಟ್ಕೊಂಡು ನೀವು ಓದ್ತೀರಾ ಎಲ್ಲ ಟೆಕ್ಸ್ಟ್ ಬುಕ್ ಓದ್ಬಿಟ್ಟು ಯು ಫಿನಿಶ್ ಯುವರ್ ಲರ್ನಿಂಗ್ ಪೀರಿಯಡ್ ಅಲ್ಲ, ಅದಾದ್ಮೇಲೆ 5 minutesಗೆ ಜಸ್ಟ್ ನಿದ್ದೆ ಮಾಡಿ ಅಂತ. ಒಂದು ಪೆನ್ನ ಕೈಯಲ್ಲಿ ಇಟ್ಕೊಂಡು ಡೆಸ್ಕ್ ಎಡ್ಜಿಗೆ ನಿದ್ದೆ ಮಾಡಿ ಅಂತ. ಸೊ ನಿಮಗೆ ಕರೆಕ್ಟ್ ಆಗಿ ರೆಮ್ ಪೀರಿಯಡ್, ಯಾಕಂದ್ರೆ ರೆಮ್ ಅಲ್ಲಿ ಹೋದಾಗ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ದೇ ವಿಲ್ ಬಿ ಪ್ಯಾರಲೈಸ್ಡ್. ದಟ್ಸ್ ವೆನ್ ಯು ಲೂಸ್ ದ ಕಂಟ್ರೋಲ್ ಆಫ್ ದ ಪೆನ್. ಸೊ ಅದು ಕೆಳಗೆ ಬೀಳುತ್ತೆ, ಅವಾಗ ಇಮಿಡಿಯೇಟ್ ಆಗಿ ಎಚ್ಚರ ಆಗುತ್ತೆ ಅಂತ. ಅದ್ ಯಾಕೆ ಅಂದ್ರೆ ದೇ ಹ್ಯಾವ್ ಕಂಡಕ್ಟೆಡ್ ರಿಸರ್ಚ್, ಈ ಬುಕ್ ಅಲ್ಲಿ ಅದ್ರ ಬಗ್ಗೆ ಬರ್ದಿದ್ದಾರೆ. ಯೂನಿವರ್ಸಿಟಿ ಸ್ಟೂಡೆಂಟ್ಸಿಗೆ ಎಲ್ಲ ಈ ತರದ್ದು ಟೆಸ್ಟ್ ಅಂದ್ರೆ ಎಕ್ಸ್ಪೆರಿಮೆಂಟ್ ನ ಡಿಸೈನ್ ಮಾಡಿ ನೆನ್ಪಿಟ್ಕೊಳೋ ಅಂತ ಎಕ್ಸ್ಪೆರಿಮೆಂಟ್ಸು. ಆಮೇಲೆ ಮಸಲ್ ಮೆಮೊರಿ, ಅದು ಇಟ್ಸ್ ಎ ಮಿಸ್ನೋಮರ್ ಅಂತ ಈ ಬುಕ್ ಅಲ್ಲಿ ಹೇಳ್ತಾನೆ. ಮಸಲ್ಸ್ ಡೋಂಟ್ ಹ್ಯಾವ್ ಎನಿ ಮೆಮೊರಿ, ಮೆಮೊರಿ ಎಲ್ಲ ಇರೋದು ಬ್ರೈನ್ ಅಲ್ಲಿ. ಮಸಲ್ಸಿಗೆ ಏನು ನೆನ್ಪಿಟ್ಕೊಳಕ್ ಆಗಲ್ಲ. ಮಸಲ್ಸ್ ನ ಎಷ್ಟೇ ಟ್ರೈನ್ ಮಾಡಿದ್ರು ದೇ ಡೋಂಟ್ ರಿಮೆಂಬರ್ ಎನಿಥಿಂಗ್. ಆಲ್ ದಟ್ ಕನೆಕ್ಷನ್ ಈಸ್ ಇನ್ ದ ಬ್ರೈನ್. ಸೊ ಅದಕ್ಕೆ ಅನಾಲಜಿ ಏನ್ ಕೊಡೋದು ಅಂದ್ರೆ ಇಟ್ಸ್ ಲೈಕ್ ಕಂಪ್ಯೂಟರ್ ಮೆಮೊರಿ. ನಿಮ್ ಕಂಪ್ಯೂಟರ್ ಅಲ್ಲಿ ರ್ಯಾಮ್ ಅಂತ ಇದೆ, ಆಮೇಲೆ ಹಾರ್ಡ್ ಡಿಸ್ಕ್ ಇರುತ್ತೆ. ಸೊ ರ್ಯಾಮ್ ಸಿಕ್ಕಾಪಟ್ಟೆ ಫಾಸ್ಟ್, ಬಟ್ ಅದ್ರದ್ದು ಸ್ಟೋರೇಜ್ ಕೆಪಾಸಿಟಿ ಕಡಿಮೆ. ಸೊ ನೀವೇನ್ ಮಾಡ್ತೀರಾ, ಒಂದು ಫೈಲ್ ಎಡಿಟ್ ಮಾಡ್ತಾ ಇದ್ರೆ ವರ್ಡ್ ಅಲ್ಲಿ ಫಾರ್ ಎಕ್ಸಾಂಪಲ್, ಅದೆಲ್ಲ ರ್ಯಾಮ್ ಅಲ್ಲಿ ಇರುತ್ತೆ. ನೀವು ಸೇವ್ ಅಂತ ಒತ್ತಿದಾಗ ಅದು ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗುತ್ತೆ. ಸೊ ಬ್ರೈನ್ ಅಲ್ಲೂ ಅದೇ ತರ ಕೆಲಸ ನಡೆಯುತ್ತೆ ಅಂತ. ನೀವು ಆಕ್ಟಿವ್ ಇದ್ದಾಗ ಕಂಪ್ಲೀಟ್ ರ್ಯಾಂಡಮ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಇರುತ್ತೆ ನಿಮ್ ಬ್ರೈನ್ ಅಲ್ಲಿ. ಇದು MRI ಇದರಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ದಟ್ ರ್ಯಾಂಡಮ್ ಎಲೆಕ್ಟ್ರಿಕಲ್ ಪಲ್ಸಸ್. ಮಲಗಿದಾಗ ರೆಮ್ ಪೀರಿಯಡ್ ಅಲ್ಲಿ, ರ್ಯಾಪಿಡ್ ಐ ಮೂವ್ಮೆಂಟ್ ಪೀರಿಯಡ್ ಅಲ್ಲಿ ಕೂಡ ಅದೇ ತರ ಸಿಕ್ಕಾಬಟ್ಟೆ ಇನ್ನೂ ಏನು ಶಾರ್ಪ್ ಆಗಿ ಇರುತ್ತೆ ಆಕ್ಟಿವಿಟಿ. ಬಟ್ ನೀವು ನಾನ್ ರೆಮ್ಮಿಗೆ ಹೋದ್ರೆ ಅದು ಫುಲ್ ಡ್ರಾಪ್ ಆಗ್ಬಿಡುತ್ತೆ. ಇಟ್ ವಿಲ್ ಬಿ ಲೈಕ್ ಪ್ಲೇನ್ ಇರುತ್ತೆ, ಮಧ್ಯ ಒಂದು ಶಾರ್ಪ್ ಸ್ಪಿಂಡಲ್ ಬರುತ್ತೆ, ಮತ್ತೆ ಫುಲ್ಲು ಫ್ಲಾಟ್ ಇರುತ್ತೆ. ಸೊ ಆ ತರ ಬೇರೆ ಬೇರೆ ಸ್ಟೇಜ್ ಇದೆ. ಸೊ ಅವರು ಹೈಪೋಥಿಸಿಸ್ ಏನು ಅಂದ್ರೆ, ನೀವು ರೆಮ್ ಅಲ್ಲಿ ಈ ಶಾರ್ಟ್ ಟರ್ಮ್ ಅಂದ್ರೆ ನಿಮ್ಮ ಬ್ರೈನ್ ಅಲ್ಲಿ ಇವಾಗಿನ ಹೊಸ ಏನು ಮೆಮೊರಿ ಇದೆ ಅದನ್ನ ಇಟ್ ವಿಲ್ ಪ್ರಾಸೆಸ್ ಇಟ್. ಡೀಪ್ ಸ್ಲೀಪ್ ಅಂದ್ರೆ ನಾನ್ ರೆಮ್ ಅಂತ ಇದೆಯಲ್ಲ, ಡೀಪ್ ಸ್ಲೀಪ್ ಅನ್ಬಾರ್ದು ಅದನ್ನ, ಇಟ್ಸ್ ನಾನ್ ರೆಮ್ ಫೇಸ್ ಅಲ್ಲಿ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ಯುವರ್ ಲಾಂಗ್ ಟರ್ಮ್ ಮೆಮೊರಿ. ಆ ಲಾಂಗ್ ಟರ್ಮ್ ಮೆಮೊರಿ ಟ್ರಾನ್ಸ್ಫರ್ ಮಾಡುವಾಗ ಇಟ್ ಡಸ್ ಲಾಟ್ ಆಫ್ ಪ್ರಾಸೆಸಿಂಗ್. ಅದರಲ್ಲಿ ತುಂಬಾ ಚೆನ್ನಾಗಿ ಅದು ಸೀಕ್ವೆನ್ಸ್ ಮಾಡುತ್ತೆ, ಯಾವ್ದು ನೆನ್ಪಿಟ್ಕೋಬೇಕು ಯಾವ್ದು ನೆನ್ಪಿಟ್ಕೋಬಾರ್ದು ಅಂತ. ಅದು ತುಂಬಾ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನನಗೆ. ನೀವು ಬರೀ ನೆನ್ಪಿಟ್ಕೊಳೋದಲ್ಲ, ಮರೆಯೋದಕ್ಕೂ ಸ್ಲೀಪ್ ಬೇಕು ಅಂತ. ಏನಾದ್ರೂ ಕೆಟ್ಟ ಎಕ್ಸ್ಪೀರಿಯನ್ಸ್ ಆದ್ರೆ, ಏನೋ ಟ್ರಾಜಿಡಿ ಇದ್ರೆ ನಿಮ್ ಲೈಫ್ ಅಲ್ಲಿ, ಅದನ್ನ ಮರಿಬೇಕು ಅಂದ್ರೆ ಯು ನೀಡ್ ಸ್ಲೀಪ್. ಸೊ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿನೂ ಕಂಡಿಡ್ಕೊಂಡಿದ್ದಾರೆ. ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸಿಗೆ ಕೆಲವೊಂದು ವರ್ಡ್ಸ್ ಹೇಳ್ಬಿಟ್ಟು ಅದ್ರ ನೆಕ್ಸ್ಟ್ ಈ ವರ್ಡ್ನ ನೆನ್ಪಿಟ್ಕೊಳ್ಳಿ ಅಂತ, ಇನ್ನೊಂದು ವರ್ಡ್ನ ಇದನ್ನ ಮರೆತ್ ಬಿಡ್ರಿ ಅಂತ. ಲೈಕ್ ಇದನ್ನ ನೆನ್ಪಿಟ್ಕೋಬೇಕು, ಇದನ್ನ ಮರಿಬೇಕು ಅಂತ ದೇ ಗೇವ್ ಅ ಸೀಕ್ವೆನ್ಸ್ ಆಫ್ ವರ್ಡ್ಸ್. ಆಮೇಲೆ ಅವರಿಗೆ ದೇ ವರ್ ಅಲೌಡ್ ಟು ಟೇಕ್ ನ್ಯಾಪ್. ಅದಾಗಿ ಬಂದ್ಮೇಲೆ ದೇ ವರ್ ಟೆಸ್ಟೆಡ್ ಫಾರ್ ದರ್ ಮೆಮೊರಿ. ಸೊ ನ್ಯಾಪ್ ತಗೊಳ್ದೇ ಇರೋ ಗ್ರೂಪ್ ಅಲ್ಲಿ ದೇ ರಿಮೆಂಬರ್ಡ್ ಎವ್ರಿಥಿಂಗ್. ಅಂದ್ರೆ ಮರೀರಿ ಅಂತ ಹೇಳಿದ್ದನ್ನು ನೆನ್ಪಿಟ್ಕೊಂಡಿದ್ರು, ನೆನ್ಪಿಟ್ಕೊಳ್ಳಿ ಅನ್ಕೊಂಡಿದ್ದು ನೆನ್ಪಿಟ್ಕೊಂಡಿದ್ರು. ಬಟ್ ನ್ಯಾಪ್ ಮಾಡಿದ ಗ್ರೂಪ್ ಅಲ್ಲಿ ದೇ ಫರ್ಗಾಟ್
the words that they were supposed to forget. ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಫಾರ್ ಎಕ್ಸಾಂಪಲ್ ನಿಮಗೆ ಏನಾದ್ರೂ ಸಿಕ್ಕಾಬಟ್ಟೆ ಟ್ರಾಮಟೈಸಿಂಗ್ ಮೆಮೊರಿ ಇರುತ್ತೆ, ಏನೋ ಟ್ರಾಜಿಡಿ ಇರುತ್ತೆ, ಅದ್ ಹೇಳ್ತಾರಲ್ಲ ಟೈಮ್ ಹೀಲ್ಸ್ ಈ ತರದ್ದು ಪೈನ್ ಅಂತ. ಬಟ್ ಅವ್ನು ಹೇಳೋ ಪ್ರಕಾರ ಇಟ್ಸ್ ನಾಟ್ ಜಸ್ಟ್ ಟೈಮ್ ಪ್ಲಸ್ ಗುಡ್ ಸ್ಲೀಪ್ ಅಂತ. ಇನ್ನೊಂದು ಅಂದ್ರೆ ಅದೇ ರಿಸರ್ಚ್ ಅಂದ್ರೆ ಇನ್ನೊಂದು ರಿಸರ್ಚ್ ಬಾರಿ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಈಗ ಉದಾಹರಣೆಗೆ ಡೈವರ್ಸ್, ರೈಟ್, ಅಥವಾ ಒಂದು ಅದನ್ನು ಡೈವರ್ಸ್ ಅಥವಾ ಕೆಟ್ಟ ಅನುಭವ, ಯಾರ್ಯಾರಿಗೆ ಡೈವರ್ಸ್ ಆಯ್ತೋ ಅವರಿಗೆ ಆ ಕನಸು ಬಂದಾಗ, ಡೈವರ್ಸ್ ಬಗ್ಗೆ ಕನಸು ಬಂದಾಗ ಆ ಗಾಯಗಳು ಕ್ರಮೇಣವಾಗಿ ಹೆಚ್ಚು ವೇಗಗತಿಯಲ್ಲಿ ಮಾಯ ಆಯ್ತು. ಯಾರ್ಯಾರಿಗೆ ಡೈವರ್ಸ್ ಬಗ್ಗೆ ಕನಸೇ ಬರ್ಲಿಲ್ವೋ ಅವರು ಆ ನೋವನ್ನ, ಆ ಕಹಿಯನ್ನ ಮರೆಯಕ್ಕೆ ಇನ್ನೂ ಹೆಚ್ಚು ಟೈಮ್ ಅನ್ನ ತಗೊಂಡ್ರು. ಸೊ ಅಂದ್ರೆ ಈಗ ಏನು ಅಂದ್ರೆ ಇಟ್ ಕೀಪ್ಸ್ ವರ್ಕಿಂಗ್. ನಿಮ್ಮ ಮೆದುಳ ಮೇಲೆ ಆ ಎಮೋಷನಲ್ ರಿಯಾಕ್ಷನ್ಸ್ ಇರುತ್ತಲ್ಲ, ಆ ಎಮೋಷನ್ ರಿಯಾಕ್ಷನ್ಸ್ ಇಟ್ ವಿಲ್ ಗೆಟ್ ಹೀಲ್ಡ್ ಬೈ ದ ಕೆಮಿಕಲ್ಸ್ ದಟ್ ಯುವರ್ ಬ್ರೈನ್ ರಿಲೀಸಸ್. ಅದನ್ನ ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿದ್ದಾನೆ. ಆಮೇಲೆ ಇನ್ನೊಂದು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್, ಅಂದ್ರೆ ತುಂಬಾ ಸ್ಟ್ರೆಸ್ ಆಗಿ, ಫಾರ್ ಎಕ್ಸಾಂಪಲ್ ಅಮೆರಿಕನ್ ಸೋಲ್ಜರ್ಸ್ ಮೇಲೆ ಈ ರಿಸರ್ಚ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅಫ್ಘಾನಿಸ್ತಾನ್ ಅಲ್ಲೋ ಅಥವಾ ಕಾನ್ಫ್ಲಿಕ್ಟ್ ಝೋನ್ಸ್ ಎಲ್ಲೆಲ್ಲಿ ಯುದ್ಧ ನಡೀತಾ ಇರುತ್ತೋ ಅಲ್ಲಿ ಸೈನಿಕರ ಮಾನಸಿಕ ಸ್ಥಿತಿ ತುಂಬಾ 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 ಕಷ್ಟ. ಅವ್ರಿಗೆ ಅವ್ರು ವಾಪಸ್ ಯುದ್ಧದಿಂದ ಬಂದ್ಮೇಲೆ ಅದೇ ಕಹಿ ಕೆಟ್ಟ ಕನಸುಗಳು ಬರ್ತಾ ಇರ್ತವೆ, ಅದೇ ಎಮೋಷನಲ್ ಆಕ್ಷನ್ಸ್, ಅವರು ತಮ್ಮ ಫ್ರೆಂಡ್ಸ್ ಅನ್ನ ಕಳ್ಕೊಂಡಿರೋದು, ಆ ತರದಿನ ರಿಯಾಕ್ಷನ್ಸ್ ಎಲ್ಲ ಇರುತ್ತಲ್ವ, ಅದು ನಿದ್ದೆಯಿಂದ ಹೋಗುತ್ತೆ, ಬಟ್ ಜಾಸ್ತಿ ಟೈಮ್ ತಗೊಳುತ್ತೆ. ಅವ್ನು ಏನ್ ಹೇಳ್ತಾನೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಸೈನಿಕ ತನ್ನ 15 ಜನ ಫ್ರೆಂಡ್ಸ್ ನ ಯುದ್ಧದಲ್ಲಿ ಕಳ್ಕೊಂಡ, ಅವನೊಬ್ಬನೇ ಒಬ್ಬ ಬದುಕಿರೋ ಒಂದು ಘಟನೆನ ತಗೊಳ್ಳೋಣ. ಸೊ ಈಗ ಏನಾಗತ್ತೆ ಅಂದ್ರೆ ಆ ಘಟನೆ ತುಂಬಾ ಕಹಿ ಆಗಿರುತ್ತೆ, ಅವನ್ಗದು ಟ್ರಾಮಾ ಆಗಿರುತ್ತೆ. ಪದೇ ಪದೇ ಕನಸು ಬರೋದು, ಅಥವಾ ಫಿಸಿಕಲ್ ಆಗಿ ಅವ್ನ್ ಬೇರೆಯವ್ರ ಜೊತೆ ಸೈಲೆಂಟ್ ಆಗಿರೋದು ಅಥವಾ ಮಾತಾಡದೇ ಇರೋದು, ಆ ತರ ಎಲ್ಲ ಬಂದಾಗ ಪ್ರತಿ ರಾತ್ರಿ ಅದೇ ಕನ್ಸು ಬರ್ಬೋದು. ಪ್ರತಿ ರಾತ್ರಿ ಆ ಎಮೋಷನಲ್ ಇಂಟೆನ್ಸಿಟಿ ಇದೆಯಲ್ಲ, ಅದು ಸ್ವಲ್ಪ ಇಮಿಡಿಯೇಟ್ ಆಗಿ ಕಮ್ಮಿ ಆಗದೆ ಇರ್ಬೋದು, ಅದು ಮತ್ತೆ ಮತ್ತೆ ಬರ್ತಾ ಇರತ್ತೆ. ಅವಾಗ ಏನಾಗತ್ತೆ, ಪ್ರತಿ ಸಲ ಅವನ್ ಬಾಡಿ ಏನ್ ಮಾಡತ್ತೆ, ಅದನ್ನ ಫೈಟ್ ಮಾಡಕ್ ಟ್ರೈ ಮಾಡತ್ತೆ, ಆ ಎಮೋಷನಲ್ ಹರ್ಟ್ ಅಥವಾ ನೋವನ್ನ ತಡಿಯಕ್ಕೆ ಟ್ರೈ ಮಾಡುತ್ತೆ ರೆಮ್ ಸ್ಟೇಜ್ ಇಂದ. ಇಟ್ ವಿಲ್ ನಾಟ್ ಗಿವ್ ಅಪ್. ಆ ಮನಸ್ಸು ಅದನ್ನ ಡ್ರಾಪ್ ಮಾಡಲ್ಲ, ಅದನ್ನ ಬಿಡಲ್ಲ. ಸೊ ಈ ಎಕ್ಸ್ಪೆರಿಮೆಂಟ್ ನ ಮುಂದೆ ವರ್ಸಿ ಕೆಲವು ಜನ, ಅಂದ್ರೆ ಸುಪ್ರೀತ್, ಯು ವಾಂಟ್ ಟು ಟಾಕ್ ಅಬೌಟ್ ದಟ್ ಆಕ್ಸಿಡೆಂಟಲ್ ಡಿಸ್ಕವರಿ ಆಫ್ ದಟ್ ಮೆಡಿಸಿನ್ ಅಂಡ್ ಹೌ ದೇ ಸ್ಟಾರ್ಟೆಡ್ ಗಿವಿಂಗ್ ಬ್ಲಡ್ ಪ್ರೆಷರ್ pills to those soldiers so that the trauma reduced? ನೆನಪಿಲ್ಲ ನನಗೆ ಅದು. ಬಟ್ ಇದು ಇದರಲ್ಲಿ ಇರೋ ಪಾಯಿಂಟ್ ಏನು ಅಂತಂದ್ರೆ, ನಾವು ನಿದ್ದೆನಲ್ಲಿದ್ದಾಗ ಇದು ಆಕ್ಚುಲಿ ಟ್ರಾಮಾ ಮತ್ತೆ ಈ ತರದ ಬ್ಯಾಡ್ ಎಕ್ಸ್ಪೀರಿಯನ್ಸಸ್ ನ ಮರೆಯೋದಕ್ಕೆ, ಜೊತೆಗೆ ಕ್ರಿಯೇಟಿವಿಟಿನೂ ಇನ್ಕ್ರೀಸ್ ಮಾಡೋದಕ್ಕೆ. ಏನಾಗತ್ತೆ, ನಾವು ಕಾನ್ಶಿಯಸ್ ಆಗಿದ್ದಾಗ ನಾವು ಯೋಚನೆ ಮಾಡೋದಕ್ಕೆ ಲಿಮಿಟ್ ಇರುತ್ತೆ. ನಾವು ಒಂಥರ ಲಾಜಿಕಲ್ ಆಗಿ ಯೋಚನೆ ಮಾಡ್ತಿರ್ತೀವಿ. ಆಮೇಲೆ ಕೆಲವೊಂದು ನಮಗೆ ಏನೋ ಬರೀ ಲಾಜಿಕಲ್ ಅನ್ಸಿದ ಕನೆಕ್ಷನ್ಸ್ ಮಾತ್ರ ಮಾಡ್ತೀವಿ. ನಿದ್ದೆನಲ್ಲಿ ಏನಾಗುತ್ತೆ, ಇಟ್ಸ್ ಸಬ್ ಕಾನ್ಶಿಯಸ್ ಪ್ರಾಸೆಸ್. ಅದು ನಾವು ಕಾನ್ಶಿಯಸ್ ನಾವೇನು ಮಾಡ್ದೇನೆ ಆಗುವಂತ ಪ್ರಾಸೆಸ್. ಅಲ್ಲಿ ಇಟ್ ವಿಲ್ ಟ್ರೈ ಮಲ್ಟಿಪಲ್ ಸೊಲ್ಯೂಷನ್ಸ್. ಅದನ್ನೇ ಹೇಳೋದು, ಇವಾಗ ಏನಾದ್ರೂ ಒಂದು ಪ್ರಾಬ್ಲಮ್ ಇದ್ರೆ ಇಟ್ ವಿಲ್ ಜಸ್ಟ್ ಕೀಪ್ ಟ್ರೈಯಿಂಗ್ ಮಲ್ಟಿಪಲ್ ಎಲ್ಲ ಪಾಸಿಬಲ್ ಸೊಲ್ಯೂಷನ್ಸ್ ನ ಟ್ರೈ ಮಾಡುತ್ತೆ. ಎಲ್ಲಿಂದ ಎಲ್ಲೆಲ್ಲಿಗೂ ನಮಗೆ ಲಾಜಿಕಲಿ ನಾವು ಕನೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ, ಆ ತರದೆಲ್ಲ ಕನೆಕ್ಷನ್ಸ್ ನ ಫಾರ್ಮ್ ಮಾಡುತ್ತೆ ನಿದ್ದೆನಲ್ಲಿ. ಸೊ ಹಂಗಾಗಿ ನಮ್ದು ಇಟ್ಸ್ ಲೈಕ್ ಕಾನ್ಶಿಯಸ್ ಆಗಿ ನಾವು ಮಾಡೋಂಥ ಕೆಲಸದ ಜೊತೆಗೆ ಸಬ್ ಕಾನ್ಶಿಯಸ್ಲಿ ಆಗೋದು ಕೂಡ ಇಟ್ಸ್ ಲೈಕ್ ಪಾರ್ಟ್ ಆಫ್ ದ ಪ್ರಾಸೆಸ್. ನೀವು ನಿದ್ದೆ ಮಾಡುವಾಗ ನಡೀತಾ ಇರುತ್ತೆ ಕೆಲಸ. ಆಕ್ಚುಲಿ ಎಷ್ಟೊಂದ್ಸರಿ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದ್ದಾಗ ಲೆಟ್ಸ್ ಸ್ಲೀಪ್ ಆನ್ ಇಟ್ ಅಂತ ಹೇಳ್ತಾರಲ್ವಾ. ಆಕ್ಚುಲಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆ ಬುಕ್ ಅಲ್ಲಿ ಅವ್ನು ಹೇಳಿದಾನೆ ಸ್ವಾಹಿಲಿನಲ್ಲೂ ಒಂದ್ ಗಾದೆ ಇದೆಯಂತೆ, ಇಫ್ ಯು ಹ್ಯಾವ್ ಅ ಪ್ರಾಬ್ಲಮ್ ಸ್ಲೀಪ್ ಓವರ್ ಇಟ್ ಅಂತ. ಫ್ರಾನ್ಸ್ ಅಲ್ಲೂ ಫ್ರೆಂಚ್ ಅಲ್ಲೂ ಇದೆ, ಮತ್ತೆ ಇನ್ನೊಂದು ಯಾವ್ದೋ ದೇಶದಲ್ಲೂ ಇದೆ ಅಂತ ಹೇಳಿದ. ಐ ಥಿಂಕ್ ಇಟ್ ವಾಸ್ ಜರ್ಮನಿ ಆರ್ ಸಮಥಿಂಗ್. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆನ್ ಹೌ ಲೆಸ್ ಅಮೌಂಟ್ ಆಫ್ ನಾಲೆಡ್ಜ್ ದಟ್ ವಿ ಹ್ಯಾವ್ on something that is so important to us.
ಯಾಕಂದ್ರೆ ಇದು ನನಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತು. ಈ ತುಂಬಾ ಅನೆಕ್ಡೋಟ್ಗಳು ಕೇಳಿದ್ದೆ ನಾನು. ನನಗೆ ಕನ್ಸಲ್ ಬಂದು ದೇವ್ರು ಇಲ್ಲಿ ದೇವಸ್ಥಾನ ಕಟ್ಸು ಅಂತ ಹೇಳ್ದ, ಕನ್ಸಲ್ ಬಂದು ಇದನ್ನ ಮಾಡು ಅಂತ ಹೇಳ್ದ. ಆಮೇಲೆ ನಾನು ಸಾಯಿಬಾಬಾ ಕಾಲೇಜಲ್ಲಿ ಓದಿದ್ದು, ಅಲ್ಲಿ ತುಂಬಾ ಜನ ಸೈಂಟಿಸ್ಟ್ಗಳೆಲ್ಲರೂ ನನಗೆ ಇನ್ವೆನ್ಷನ್ಗೆ ಐಡಿಯಾಸ್ ಎಲ್ಲ ಬಂದಿದ್ದು ಕನ್ಸಲ್ಲಿ ಸಾಯಿಬಾಬಾ ಬಂದ್ಬಿಟ್ಟು ಹೇಳಿದ್ದು ಅಂತೆಲ್ಲ ಹೇಳ್ತಿದ್ರು ಅನೆಕ್ಡೋಟ್ಸ್. ಸೊ ಅವಾಗ ಇದನ್ನ ಓದಿದ್ಮೇಲೆ ಅನ್ನಿಸ್ತು, ಇಟ್ಸ್ ಲೈಕ್ ಫಾರ್ ಯು ಯುವರ್ ಬಿಲೀಫ್ ಈಸ್ ಒನ್ ಥಿಂಗ್, ನೀವು ಇದನ್ನ ನಂಬ್ಕೊಂಡಿದ್ದೀರಾ ಅನ್ನೋದು ಒಂದು, ದಟ್ ಕುಡ್ ಆಲ್ಸೋ ಬಿ ಎ ವೇರಿಯಬಲ್. ನಿಮಗೆ ನಿದ್ದೆ ಲೈಕ್ ನೀವು ಸೊ ಮೈ ನನಗೆ ಖುಷಿ ಕೊಟ್ಟಿದ್ದ ಸಂಗತಿ ಏನು ಅಂದ್ರೆ, ನೀವು ಏಥಿಸ್ಟ್ ಆಗಿದ್ರು ಕೂಡ ಇಂಥ ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಸಾಯಿಬಾಬಾ ಬಂದು ಕನ್ಸಲ್ಲಿ ಹೇಳ್ಬೇಕಿಲ್ಲ, ಕನ್ಸ್ ಕಂಡ್ರೆ ಸಾಕು, ಯು ವಿಲ್ ಫೈಂಡ್ ದಿಸ್ ಕ್ರಿಯೇಟಿವ್ ಸೊಲ್ಯೂಷನ್ಸ್ ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್. Yeah, that's true. Okay, right. So ಇವಾಗ should we just talk about ನಮ್ಮ ಟೆಕ್ನಾಲಜಿ ಇಂದ ನಾವು ಟೆಕ್ನಾಲಜಿ ಎಷ್ಟು ನಾವು ಬಳಸ್ತಾ ಇದೀವಿ, ಅದರಿಂದ ನಾವು ನಿದ್ದೆಯಿಂದ ಎಷ್ಟು ದೂರ ಹೋಗ್ತಾ ಇದೀವಿ ಅನ್ನೋದ್ರ ಬಗ್ಗೆ ಸುಮಾರು ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡೋಣ. ಫೋನ್, ಐಪ್ಯಾಡ್ ಮತ್ತೆ ನೈಟ್ ಲ್ಯಾಂಪ್, ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ, ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದಾನೆ. ಒಂದು ಫಸ್ಟಿಗೆ ನೀವು ಯೋಚನೆ ಮಾಡಿದ್ರೆ, ನಿಮ್ಗೆ ಮೆಲಟೋನಿನ್ ಅಂತ ಒಂದು ಕೆಮಿಕಲ್ ಇದೆ ಅಥವಾ ಒಂದು ಕೆಮಿಕಲ್ ಇದೆ ಅಂತ ಹೇಳಿದ್ವಿ. ಅದು ಏನ್ ಮಾಡುತ್ತೆ ಅಂದ್ರೆ, ನಿಮಗೆ ನಿಧಾನಕ್ಕೆ ಜಾಸ್ತಿ ಕಮ್ಮಿ ಆಗ್ತಾ ಹೋಗುತ್ತೆ ದಿನ ಬೆಳೆದಂಗೆ, ರೈಟ್? ಸೊ ನೀವು ಲೈಟ್ ಹಾಕೊಂಡು ರಾತ್ರಿ ಹೊತ್ತು ಓದಿದ್ರೆ ಏನಾಗತ್ತೆ, ಸಾಮಾನ್ಯವಾಗಿ ಒಂದು ಲೈಟ್ ಬಲ್ಬ್ 100 ಲಕ್ಸ್ ಅಂದ್ರೆ ಅದ್ರ ಮೆಜರ್ಮೆಂಟ್, ಲೈಟ್ ಇಸ್ ಮೆಜರ್ಡ್ ಇನ್ ಲಕ್ಸ್, 100 to 80 to 100 ಲಕ್ಸ್ ಅಲ್ಲಿ ಇರುತ್ತೆ. ಆದ್ರೆ ಮೆಲಟೋನಿನ್ 8 to 10% ಲಕ್ಸ್ ಇಂದಾನೆ ನಿಮ್ಗೆ ನಿದ್ದೆ ಹೋಗ್ತಿವಲ್ಲ, ಆ ನಿದ್ದೆ ಹೋಗೋದು half an hour to 1 hour ಜಾಸ್ತಿ ಆಗ್ಬೋದು. ಸೊ ಅವನೇನ್ ಹೇಳ್ತಾನೆ ಅಂದ್ರೆ, ಲೈಟ್, ನಾವು ನಿದ್ದೆ ಹೋಗ್ಬೇಕಾದ್ರೆ ಲೈಟ್ ನಮ್ಮ ಮೇಲೆ ತುಂಬಾ ಜಾಸ್ತಿ ಪರಿಣಾಮ ಬೀರುತ್ತೆ. ತುಂಬಾ ಬ್ರೈಟ್ ಆಗಿತ್ತು ಅಂದ್ರೆ ನಮ್ಮ ಕಣ್ಣಿಗೆ ಅಥವಾ ನಮ್ಮ ಮನಸ್ಸಿಗೆ ಇನ್ನೂ ರಾತ್ರಿ ಸರಿಗ ಆಗಿಲ್ಲ ಅಂತ ಹೇಳಿ ನಾವೇನ್ ಮಾಡ್ತೀವಿ, ನಮ್ಮ ಮನಸ್ಸು ಅಥವಾ ನಮ್ಮ ಬಾಡಿ ಏನ್ ಮಾಡುತ್ತೆ, ನಿದ್ದೆನ ಪುಷ್ ಮಾಡುತ್ತೆ. ಸೊ ಅವನೇ ಹೇಳೋದೇನು ಅಂದ್ರೆ, ರಾತ್ರಿ ಹೊತ್ತು ಎಷ್ಟು ಕತ್ಲಾಗತ್ತೋ ಅಷ್ಟು ಕತ್ಲಲ್ಲಿ ಇರಿ. ನೀವು ತುಂಬಾ ತೀಕ್ಷ್ಣವಾದ ಲೈಟ್ ನ ಯೂಸ್ ಮಾಡಬೇಡಿ. ಅಥವಾ ಫೋನು, ಐಪ್ಯಾಡ್ ಅಲ್ಲಿ ಬ್ಲೂ ಲೈಟ್ ಇರುತ್ತೆ. ಆ ಬ್ಲೂ ಲೈಟ್ ಇಂದ ಏನಾಗತ್ತೆ, ನಿಮ್ಮ ಬಾಡಿಗೆ ಅಥವಾ ನಿಮ್ ಕಣ್ಣಿಗೆ ಒಂದು ಸಿಗ್ನಲ್ ಬರುತ್ತೆ, ಗುರು ಇನ್ನೂ ಕತ್ಲಾಗಿಲ್ಲ ಗುರು, ಇನ್ನೂ ಸ್ವಲ್ಪ ಜಾಸ್ತಿ ಹೊತ್ತು ಎದ್ದಿರ್ಬೇಕು ಅನ್ನೋ ಒಂದು ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಇಂದ ನೀವು ಜಾಸ್ತಿ ಹೊತ್ತು ಎದ್ದಿರ್ತೀರ. ಸೊ ನಿಮ್ಗೆ ಇನ್ಸೋಮ್ನಿಯಾ ಅಥವಾ ಬೇರೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ, ಅಥವಾ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ಅಂದ್ರೆ, ದಯವಿಟ್ಟು ಐಪ್ಯಾಡ್ ಅಥವಾ ಫೋನ್ ಯೂಸ್ ಮಾಡಬೇಡಿ. ಒಂದು ಬುಕ್ ಓದಿ, ಅಥವಾ ಮತ್ತೆ ನೀವು ಓದೋ ಅಥವಾ ನಿಮ್ ಲ್ಯಾಂಪ್ ಶೇಡ್ ಲೈಟ್ ನ ಇಂಟೆನ್ಸಿಟಿ ಕಮ್ಮಿ ಮಾಡಿ, ಬ್ಲೂ ಲೈಟ್ ಬದಲು ಯೆಲ್ಲೋ ಲೈಟ್ ಯೂಸ್ ಮಾಡಿ ಅಂತ ಈ ತರ ತುಂಬಾ ಪ್ರಾಕ್ಟಿಕಲ್ ಸಜೆಷನ್ಸ್ ಕೊಟ್ಟಿದ್ದಾನೆ. ಜೊತೆಗೆ ಇನ್ನೊಂದು ತುಂಬಾ ಮುಖ್ಯವಾದ ಸಜೆಷನ್ ಅಂದ್ರೆ, ನಿಮ್ಮ ಬಾಡಿಯ ಉಷ್ಣಾಂಶ. ಇದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ನೀವು ಉದಾಹರಣೆಗೆ ನಿಮ್ಮ ರೂಮು ಯೂಶಲಿ ಅರೌಂಡ್ 30 to 40 ಅಲ್ಲ, ಅದು ಗುಲ್ಬರ್ಗ ರಾಯಚೂರು ಆಗ್ಬಿಡುತ್ತೆ ಅದು ಸಮ್ಮರ್ ಅಲ್ಲಿ. ಸೊ ಓಕೆ, 25 to 30 ಡಿಗ್ರೀಸ್ ಟೆಂಪರೇಚರ್ ಇರೋ ರೂಮ್ ಅಲ್ಲಿ ನಿಮ್ಗೆ, ನೀವು ಅಕಸ್ಮಾತ್ ಟೆಂಪರೇಚರ್ನ 2 ಡಿಗ್ರಿ ಕಮ್ಮಿ ಮಾಡಿದ್ರೆ ನೀವು ಜಾಸ್ತಿ ಬೇಗ ನಿದ್ದೆಗೆ ಜಾರ್ಬೋದು ಅಂತ ನಾನು ಅಂದ್ರೆ. ಅವನೇನ್ ಹೇಳ್ತಾನೆ ಅಂದ್ರೆ, ನಿಮ್ಮ ಬಾಡಿ ಟೆಂಪರೇಚರ್ ಇದೆಯಲ್ಲ, ಅದು ಕಮ್ಮಿ ಆದ ತಕ್ಷಣ ನಿಮ್ ಬಾಡಿಗೆ ಒಂದು ಇಂಡಿಕೇಶನ್ ಸಿಗುತ್ತೆ ರಾತ್ರಿ ಹೊತ್ತು, ನನ್ನ ಮೆಲಟೋನಿನ್ ಲೆವೆಲ್ ಜಾಸ್ತಿ ಆಗಿದೆ, ನನ್ನ ಬಾಡಿ ಟೆಂಪರೇಚರ್ ಕಮ್ಮಿ ಆಗ್ತಾ ಇದೆ, ಸೊ ನಾನು ನಿದ್ದೆಗೆ ಜಾರ್ಬೋದು ಅಂತ ನಿಮ್ಮ ಫಿಸಿಕಲ್ ಬಾಡಿ ಒಂದು ಸಿಗ್ನಲ್ ಕೊಡುತ್ತೆ. ಹಾಗಾಗಿ ಅವನು ಏನ್ ಹೇಳ್ತಾನೆ ಅಂದ್ರೆ, ನೋಡ್ರಪ್ಪ, ನೀವು ಮಲ್ಗಕ್ಕೂ ಮುಂಚೆ ಮುಖ ಕೈಕಾಲು ತಣ್ಣೀರಲ್ಲಿ ಮುಖ ಕೈಕಾಲು ತೊಳ್ಕೊಳ್ಳಿ. ಸಾಧ್ಯ ಆದ್ರೆ ಕಾಲ್ಗೆ ಸಾಕ್ಸು ಅಥವಾ
ಕೈಗೆ ಗ್ಲೌಸ್ ಹಾಕೊಳ್ಳಿ. ಅದರಿಂದ ಏನಾಗತ್ತೆ ಅಂದ್ರೆ ನಿಮ್ ಬಾಡಿ ಹೀಟ್ ಇದೆಯಲ್ಲ ಅದು ಡೆಸಿಪೇಟ್ ಆಗಿ ನಿಮ್ಗೆ ಬೇಗ ನಿದ್ದೆ ಬರುತ್ತೆ, ನೀವು ಬೇಗ ನಿದ್ದೆಗೆ ಜಾರ್ಬೋದು. ರೆಡ್ಯೂಸ್ ದ ರೂಮ್ ಟೆಂಪರೇಚರ್ ಅಂಡ್ ಡಿಕ್ರೀಸ್ ಯುವರ್ ಬಾಡಿ ಟೆಂಪರೇಚರ್ ಆಸ್ ಮಚ್ as ಪಾಸಿಬಲ್. ಈ ಕೆಲವ್ರು ಹೇಳ್ತಾರಲ್ಲ, ನಾನು ಬಿಸಿ ಸ್ನಾನ ಮಾಡಿ ಮಲಗ್ಕೊಂಡೆ ಹಾಗಾಗಿ ನನಗೆ ನಿದ್ದೆ ಚೆನ್ನಾಗ್ ಬಂತು ಅನ್ನೋದು. ಅವನೇನ್ ಹೇಳ್ತಾನೆ ಅಂದ್ರೆ, ನೋಡ್ರಿ, ನೀವು ಸ್ನಾನ ಮಾಡಿದಾಗ ಅದು ನಿಮ್ ಶಾಖಕ್ಕೆ ಜಾಸ್ತಿ ನಿದ್ದೆ ಬಂದಿದ್ದಲ್ಲ, ನಿಮ್ ಬಾಡಿ ಕೂಲ್ ಆಗಿರುತ್ತೆ, ಆ ಕೂಲ್ನೆಸ್ ಇಂದ ನಿಮ್ಗೆ ಹೆಚ್ಚು ನಿದ್ದೆ ಬರುತ್ತೆ ಅಂತ ಅವನು ತುಂಬಾ ವ್ಯಾಲ್ಯೂಬಲ್ ಸಜೆಷನ್ಸ್ ಕೊಡ್ತಾನೆ. ನೀವು ನಾನು ಐ ಟ್ರೈ ಟು ಫಾಲೋ ದಟ್ ಎಸ್ಟರ್ಡೇ. ಸ್ವಲ್ಪ ಐ ಥಿಂಕ್ ಐ ಶುಡ್ experiment this a little more to come on the next podcast and say that it worked or didn't work. ನಂಗೂ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸ್ತದ. ನಾವು ಬಿಸಿನೀರಿಂದ ನಮ್ಗೆ ನಿದ್ದೆ ಬರುತ್ತೆ ಅನ್ಕೋತೀವಿ. ಬಿಸಿನೀರಿಂದಲ್ಲ, ಬಿಸಿನೀರಲ್ಲಿ ಸ್ನಾನ ಮಾಡಿದಾಗ ನಮ್ ಬಾಡಿ ಆಮೇಲೆ ಕೂಲ್ ಆಗುತ್ತಲ್ಲ, ಆ ಕೂಲಿಂಗ್ ಎಫೆಕ್ಟ್ ಇಂದ ಇದಾಗುತ್ತೆ. ಇಟ್ಸ್ ನಾಟ್ ಬಿಕಾಸ್ ಆಫ್ ಹಾಟ್ ವಾಟರ್. ತುಂಬಾ ಸಹ ನಾವು ಬಿಸಿನೀರಿಗೆ ಆಟ್ರಿಬ್ಯೂಟ್ ಮಾಡ್ತೇವೆ. ಅದಕ್ಕೆ ಇಟ್ ಕುಡ್ ಬಿ ದಟ್ ತುಂಬಾ ಶೆಕೆ ಇತ್ತು, ನಿದ್ದೆನೇ ಬರಲಿಲ್ಲ ಅಂತ ಹೇಳ್ತೀವಿ, ಅಥವಾ ಸಕ್ಕ ಚಳಿ ಇತ್ತು, ಹೇಳಕ್ಕೆ ಮನ್ಸು ಬರಲಿಲ್ಲ ಅಂತೀವಿ. ಇಟ್ಸ್ ಬಿಕಾಸ್ ಅಂಡ್ ಮೇ ಬಿ ಲೈಕ್ ಈವನ್ ಎವಲ್ಯೂಷನರ್ಲಿ ಸ್ಪೀಕಿಂಗ್ ಅದಕ್ಕೆ ಮೇ ಬಿ ನೈಟ್ ಟೈಮ್ಸ್ ನಿದ್ದೆ ಬರೋ ಥರ ಆಗಿರೋದಿರಬೇಕು, ಬಿಕಾಸ್ ಇಟ್ ವಿಲ್ ಕೂಲ್ ಡೌನ್. ಸೊ ಅದು ನನಗೂ ಇಂಟ್ರೆಸ್ಟಿಂಗ್ ಅನಿಸ್ತು. ಆಕ್ಚುಲಿ ನ್ಯಾಚುರಲಿನೇ ಬಾಡಿ ಟೆಂಪ್ರೇಚರು ವೇರಿ ಆಗುತ್ತೆ. ನಿಮಗೆ ನೈಟ್ ಟೈಮಲ್ಲಿ ಬಾಡಿ ಟೆಂಪ್ರೇಚರ್ ಡ್ರಾಪ್ ಆಗುತ್ತೆ, ಡೇ ಟೈಮಲ್ಲಿ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇರುತ್ತೆ. ಸೊ ಬಿಸಿನೀರಲ್ಲಿ ಸ್ನಾನ ಮಾಡೋದು ಅದು ಏನು ಅಂತಂದ್ರೆ, ನಿಮ್ದು ಬಾಡಿ ಅದು ಏನಂತಾರೆ ಥರ್ಮೋಸ್ಟಾಟ್ ಅಂತ. ಬಾಡಿದು ಇಟ್ ಟ್ರೈಸ್ ಟು ಮೇಂಟೈನ್ ಸೇಮ್ ಟೆಂಪ್ರೇಚರ್. ಹೊರಗಡೆ ಏನೇ ಟೆಂಪ್ರೇಚರ್ ಇದ್ರೂ ನಮ್ಮ ಬಾಡಿ ಟೆಂಪ್ರೇಚರು ಸೇಮ್ ಮೇಂಟೈನ್ ಮಾಡುತ್ತೆ. ಈ ಹಾವುಗಳಿಗೆ ಕೋಲ್ಡ್ ಬ್ಲಡೆಡ್ ಅಂತ ಯಾಕಂತಾರೆ ಅಂದ್ರೆ ಇದಕ್ಕೇನೆ, ಅವಕ್ಕೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಕಪ್ಪೆಗಳಿಗೂ ನಾವು ಹಿಂದಿನ ಒಂದು ಪಾಡ್ಕಾಸ್ಟ್ ಅಲ್ಲಿ ಎಕಾಲಜಿಸ್ಟ್ಗಳ ಜೊತೆ ಮಾತಾಡಿದ್ವಲ್ಲ, ಕಪ್ಪೆ ಬಾಡಿನೂ ಇಟ್ ಕೆನಾಟ್ ರೆಗ್ಯುಲೇಟ್ ಇಟ್ಸ್ ಟೆಂಪ್ರೇಚರ್. ಅದಕ್ಕೆ ಹೊರಗಡೆ ಸೇಮ್ ಟೆಂಪ್ರೇಚರ್ ಇರಬೇಕು. ಟೆಂಪ್ರೇಚರ್ ಚೇಂಜ್ ಆದ್ರೆ ಅದಕ್ಕೆ ಕಷ್ಟ ಆಗುತ್ತೆ. ಬಟ್ ನಮ್ದು ಬಾಡಿ ಕಂಟ್ರೋಲ್ ಮಾಡುತ್ತೆ. ನಮ್ಮ ಬಾಡಿ ಆದಷ್ಟು ಒಂದು ರೇಂಜಲ್ಲಿ ಟ್ರೈಸ್ ಟು ಮೇಂಟೈನ್ ಸೇಮ್ ಟೆಂಪ್ರೇಚರ್. ನೀವು ಬಿಸಿ ನೀರಲ್ಲಿ ಸ್ನಾನ ಮಾಡಿದ್ರೆ, ಬಿಕಾಸ್ ಹೊರಗಡೆ ಬಿಸಿ ಇರೋದಕ್ಕೆ ಲೈಕ್ ದ ಟೆಂಪ್ರೇಚರ್ ಇಸ್ ಹೈ, ಒಳಗಡೆ ಬಾಡಿ ಅದನ್ನ ಕಾಂಪನ್ಸೇಟ್ ಮಾಡೋಕ್ಕೆ ಕೂಲ್ ಮಾಡುತ್ತೆ, ಅಂದ್ರೆ ಟೆಂಪ್ರೇಚರ್ನ ಕಡಿಮೆ ಮಾಡುತ್ತೆ. ಸೊ ವಿಚ್ ಅದು ನೀವು ಒಂದು ಗ್ರಾಫ್ ನೋಡಿದ್ರೆ ಡೇನಲ್ಲಿ ಹೆಂಗೆ ಟೆಂಪ್ರೇಚರ್ ಇರುತ್ತೆ, ನಿದ್ದೆ ಮಾಡೋದಕ್ಕೆ ಮತ್ತೆ ನೈಟಲ್ಲಿ ಹೆಂಗೆ ಟೆಂಪ್ರೇಚರ್ ಇರುತ್ತೆ. ನೈಟ್ ಈಸ್ ಯೂಶಲಿ ಅಕಂಪನಿಡ್ ಬೈ ಡ್ರಾಪ್ ಇನ್ ಬಾಡಿ ಟೆಂಪ್ರೇಚರ್. ಸೊ ನೀವು ಅದು ಮಾಡಿದ್ರೆ ಇದು ಇಂಡ್ಯೂಸ್ ಮಾಡುತ್ತೆ, ಸಿಗ್ನಲ್ಸ್ ಜಾಸ್ತಿ ಆಗತ್ತೆ ಬಾಡಿಗೆ, ನಿದ್ದೆಗೆ ಹೋಗಿ ಅನ್ನೋಂಥ ಸಿಗ್ನಲ್ಸು ಜಾಸ್ತಿ ಆಗುತ್ತೆ. ಇದಕ್ಕೆ ಅಪೋಸಿಟ್ ಸಿಗ್ನಲ್ಸು ಇದೆ. ಸನ್ಲೈಟ್ ಇದೆಯಲ್ಲ, ಅದು ಅಪೋಸಿಟ್ ಸಿಗ್ನಲ್. ಸನ್ಲೈಟ್ ಸೇಸ್ ಯು ಶುಡ್ ಬಿ ಅವೇಕ್. ಮನುಷ್ಯ ಎಲೆಕ್ಟ್ರಿಸಿಟಿ ಕಂಡುಹಿಡಿಯೋಕ್ಕಿಂತ ಮುಂಚೆ ಅದು ಕರೆಕ್ಟಾಗಿ ನಡೀತಾ ಇತ್ತು. ಯಾಕಂದ್ರೆ ನಿಮಗೆ ಬೆಳಿಗ್ಗೆ ಹೊತ್ತು ಬಿಸಿಲಿರುತ್ತೆ, ನೀವು ಎಚ್ಚರ ಇರ್ತೀರಾ, ರಾತ್ರಿ ಬೆಳಕು ಕಡಿಮೆ ಆಗುತ್ತೆ, ನ್ಯಾಚುರಲಿ ನಿಮ್ಮ ಬಾಡಿಗೆ ಸಿಗ್ನಲ್ ಬರುತ್ತೆ ನಿದ್ದೆ ಮಾಡಬೇಕು ಅಂತ. ಬಟ್ ಈಗ ಮಾಡರ್ನ್ ಡೇನಲ್ಲಿ ನಮಗೆ ಕಾಫಿ ಇದೆ, ಆಲ್ಕೋಹಾಲ್ ಇದೆ, ಆಮೇಲೆ ಎಲೆಕ್ಟ್ರಿಸಿಟಿ ಇದೆ, ಆಮೇಲೆ ಈ ಸ್ಟಿಮ್ಯುಲೇಟಿಂಗ್ ಥಿಂಗ್ಸ್. ಇಟ್ಸ್ ನಾಟ್ ಜಸ್ಟ್ ಐಪ್ಯಾಡ್ ಮತ್ತೆ ಮೊಬೈಲ್ ಫೋನ್. ಅದ್ರೊಳಗಡೆ ಅದ್ರದ್ದು ಲೈಟ್ ಪ್ರಾಬ್ಲಮ್ಮು. ಅದಕ್ಕೆ ಒಂದು ಸೊಲ್ಯೂಷನ್ ಇದೆ. ನಿಮ್ದು ಲ್ಯಾಪ್ಟಾಪು ಮತ್ತೆ ಮೊಬೈಲ್ ಫೋನಿಗೆ ಫ್ಲಕ್ಸ್ ಅಂತ ಒಂದು ಆ್ಯಪ್ ಇದೆ, FLUX ಫ್ಲಕ್ಸ್ ಅಂತ. ಸೊ ಅದೇನ್ ಮಾಡುತ್ತೆ, ನಿಮಗೆ ನ್ಯಾಚುರಲಿ ಬೆಳಿಗ್ಗೆ ಹೊತ್ತು ಬ್ಲೂ ಲೈಟ್ನ ಅಲೋ ಮಾಡುತ್ತೆ. ಸಂಜೆ ಆಗ್ತಾ 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 ಬ್ರೈಟ್ನೆಸ್ ನ ಕಡಿಮೆ ಮಾಡಿ ಬ್ಲೂನ ತೆಗೆದ್ಬಿಡುತ್ತೆ. ಅದು ಬ್ಲೂ ಲೈಟ್ ನ ಫಿಲ್ಟರ್ ಹಾಕ್ಬಿಟ್ಟು ಇಟ್ ವಿಲ್ ನಾಟ್ ಶೋ ಬ್ಲೂ ಲೈಟ್. ಸೊ ನಿಮಗೆ ಅದು ಟೆಕ್ನಾಲಜಿಕಲಿ ಒನ್ ಆಫ್ ದ ವೇಸ್ ಟು ಮಿಟಿಗೇಟ್. ಅದು ಒಂದು. ಇನ್ನೊಂದು ಪ್ರಾಬ್ಲಮ್ಮು ಸ್ಟಿಮ್ಯುಲೇಟ್ ಮಾಡುತ್ತಲ್ಲ. ಇವಾಗ ನೀವು ಫೇಸ್ಬುಕ್ ಅಲ್ಲಿ ಜಗಳ ಆಡ್ತಾ ಇರ್ತೀರಾ ಯಾರ್ದ್ರ ಜೊತೆ, ಅವಾಗ ನಿಮಗೆ ಅಡ್ರಿನಾಲಿನ್ ಫುಲ್ಲು ಹೈಪರ್ ಆಗ್ಬಿಟ್ಟು ಏನ್ ಮಾಡಿದ್ರು, ಏನ್ ರಿಪ್ಲೈ ಮಾಡಿದ್ರು ರಿಫ್ರೆಶ್ ಮಾಡ್ತಾ ಇರ್ತೀರಾ ಕುತ್ಕೊಂಡು ಎಳ್ದು. ಆವಾಗ ಅದು ಇಟ್ಸ್ ಅ ಕಂಪ್ಲೀಟ್ಲಿ ರಾಂಗ್ ಸಿಗ್ನಲ್. ಅಡ್ರಿನಾಲಿನ್ ಜಾಸ್ತಿ ಇದ್ರೆ ನಿದ್ದೆ ಬರಲ್ಲ. ಅದು ಯಾಕೆ ಅಂದ್ರೆ ಬಯೋಲಾಜಿಕಲಿ ಅಡ್ರಿನಾಲಿನ್ ಯಾವಾಗ ಜಾಸ್ತಿ ಆಗುತ್ತೆ, ನೀವು ಫ್ಲೈಟ್ ಆರ್ ಫೈಟ್ ರೆಸ್ಪಾನ್ಸ್ ಬಂದಾಗ, ನಿಮಗೆ ಹುಲಿ ಅಟ್ಟಿಸ್ಕೊಂಡ್ ಬಂದಾಗ ನಿದ್ದೆ ಮಾಡೋದು ಇಸ್ ನಾಟ್ ದ ರೈಟ್ ಥಿಂಗ್ ಟು ಡೂ. ಸೊ ಹಂಗಾಗಿ ನಿಮಗೆ ನಿದ್ದೆ ಅನ್ನೋಂಥ ಸಿಗ್ನಲ್ ಹೊರಟೋಗುತ್ತೆ. ನಾವು ಯಾವಾಗ್ಲೂ ಈ ತರ ಫೈಟ್ ಮೋಡಲ್ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ, ಅಥವಾ ಈವನ್ ಟಿವಿ, ನೀವು ಅರ್ನಬ್ನ ರಾತ್ರಿ ಹಾಕೊಂಡು ನ್ಯೂಸ್ ನೋಡ್ತಾ ಇದ್ರೆ ಅದರಲ್ಲಿ
ಅದು ಕ್ರಿಯೇಟ್ ಆಗತ್ತಲ್ಲ ಎಕ್ಸೈಟ್ಮೆಂಟ್, ದಟ್ ವಿಲ್ ಹ್ಯಾಂಪರ್ ಯುವರ್ ಸ್ಲೀಪ್. ಯಾ. ಸೊ ಸುಪ್ರೀತ್, ಒಂದ್ ಇಂಪಾರ್ಟೆಂಟ್ ಕ್ವೆಶನ್ ಗುರು. ಈ ಫ್ಲಕ್ಸ್ ಆಪ್ ಫ್ರೀನಾ? ಲೈಟ್ Free app. ಕಮ್ಮಿ ಜಾಸ್ತಿ ಫ್ರೀ ಆಪ್? ವೆರಿ ಗುಡ್. ರೈಟ್. ಓಕೆ, ಸೊ ನಾವು ಈ ಫ್ಲೈಟ್ ಮತ್ತೆ ಫ್ರೈಟ್ ಮಾಡಿದ್ವಿ. ಫ್ಲೈಟ್ ಅಥವಾ ಫ್ಲೈಟ್ ಅಂಡ್ ಫ್ರೈಟ್. ಓಕೆ, ಅದ್ರ Fight. ಬಗ್ಗೆ ಫೈಟ್ ಆರ್ ಫ್ಲೈ ಎನಿವೆ ಫೈಟ್ ಆರ್ ಫ್ಲೈಟ್, ರೈಟ್? ಸೊ ಆಕ್ಚುಲಿ ಈ ಫ್ಲೈಟ್ ಆರ್ ಫ್ರೈಟ್ ಅನ್ನೋದು ಆ ಒಂದು ಅದಕ್ಕೆ ಸಿಂಪ್ಟಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಅಂತಾರೆ. ಅಂದ್ರೆ ನಮ್ಗೆ ಪ್ರಚೋದನೆ, ಹೊರಗಡೆಯಿಂದ ಪ್ರಚೋದನೆ ಆಗತ್ತಲ್ವಾ, ಅದು ತುಂಬಾ ನಿದ್ದೆಗೆ ತುಂಬಾ ಮಾರಕ. ಅದು ಅವನೇನ್ ಹೇಳ್ತಾನೆ ಅಂದ್ರೆ, ನೋಡು, 1-2-3 ಸಲ ಹಿಂಗಾಗಿ ನಿದ್ದೆ ಹೋಯ್ತು ಅಂದ್ರೆ ಪರವಾಗಿಲ್ಲ, ಬಟ್ ನೀವು ಇದೇ ನಿಮ್ಗೆ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಇಟ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೀವು ಯಾವ್ದು ಮಾಡ್ತಾ ಇದ್ರೆ ನಿಮ್ಗೆ ಎಮೋಷನಲ್ ಆಂಗ್ಸೈಟಿ ಅಥವಾ ಡಿಸ್ಟ್ರೆಸ್ ಆಗತ್ತೆ, ಅದರಿಂದ ದೂರ ಉಳಿರಿ ಅಂತ ತುಂಬಾ ಈಸಿ ವರ್ಡ್ಸ್ ಅಲ್ಲಿ he explains what is happening about it. ಆಮೇಲೆ ಅವನು ಇನ್ನೊಂದು ಏನ್ ಹೇಳ್ತಾನೆ ಅಂದ್ರೆ, ನಾವು ಆಗ್ಲೇ ನನಗೆ ಅವಾಗ ಎಕ್ಸಾಕ್ಟ್ ವರ್ಡ್ ಜ್ಞಾಪಕ ಬರ್ಲಿಲ್ಲ. ಸುಪ್ರೀತ್ ಅವಾಗ್ಲೇ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ದ, ರೈಟ್? ನಾವು ನಿದ್ದೆ ಮಾಡಿದಾಗ ನಮ್ಗೆ ಆ ಎಮೋಷನಲ್ ಇಂಪ್ಯಾಕ್ಟ್ ಕಮ್ಮಿ ಆಗತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಏನಾಗತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಕಾನ್ಫ್ಲಿಕ್ಟಿಂಗ್ ಸಿಚುವೇಶನ್ ಆಯ್ತು ಅಂದ್ರೆ ನಿಮ್ಮ ಮೈಯಲ್ಲಿ ಅಡ್ರಲಿನ್ ಅಂತ ಒಂದು ಕೆಮಿಕಲ್ ಹುಡುತ್ತೆ. ಅದೇ ತರ ನಿಮ್ಮ ಬ್ರೈನ್ ಅಲ್ಲಿ ನಾಡ್ರಿಲಿನ್ ಅಥವಾ ಏನೋ, ಐ ಡೋಂಟ್ ನೋ ಹೌ ಟು ಪ್ರೊನೌನ್ಸ್ ಇಟ್, ಅಡ್ರಲಿನ್ ಅಂತ ಒಂದು, ಇಟ್ ಈಸ್ ಆಲ್ಸೋ ಕಾಲ್ಡ್ ನೋರಿಫ್ರಿನೋ ಏನೋ, ಅದು ಉತ್ಪನ್ನ ಆಗತ್ತೆ. ಅದೇನಾಗತ್ತೆ ಅಂದ್ರೆ, ನೀವು ಮಲಗಿರ್ಬೇಕಾದ್ರೆ ಅದು ನಾಡ್ರಿಲಿನ್ ನಿಮ್ಮ ಮೈಂಡು ಅಥವಾ ನಿಮ್ ಬ್ರೈನು ಒಳಗಡೆ ಬಿಟ್ಕೊಡಲ್ಲ. ಸೊ ನಿಮ್ಗೆ ಆಗಿರೋಂತಹ ನೋವುಗಳು ಅಥವಾ ನೀವು ಎದ್ದಿರ್ಬೇಕಾದ ಆಗಿರೋ ನೋವುಗಳನ್ನೆಲ್ಲ ಅದು ಕಟ್ ಮಾಡತ್ತೆ. ಸೊ ಐ ಥಿಂಕ್ ದಟ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ರೀಸನ್. ನಿಮಗೆ ಎಚ್ಚರ ಇರ್ಬೇಕಾದ ಎಮೋಷನಲ್ ಇಂಟೆನ್ಸಿಟಿನ ಕಮ್ಮಿ ಮಾಡಬೇಕು ಅಂದ್ರೆ ನೀವು ನಿದ್ದೆಗೆ ಜಾರೋದು ಬೆಟರ್ ಅಂತ. ಸುಪ್ರೀತ, ನಾನು ಸ್ಲೀಪಿಂಗ್ ಪಿಲ್ಸ್ ಯಾಕೆ ಬೇಡ ಅಂತ ಬರ್ದಿರೋ ಚಾಪ್ಟರ್ನ ಎಸ್ಕೇಪ್ ಮಾಡ್ಬಿಟ್ಟೆ, ಓದಕ್ ಆಗ್ಲಿಲ್ಲ. ಸೊ ಕೆನ್ ಯು ಜಸ್ಟ್ ಟಾಕ್ ಅಬೌಟ್ ದಟ್, ಅಬೌಟ್ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್, ಅದು ಯಾಕೆ ಕೆಟ್ಟದು, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ತೀರಾ? ಆಕ್ಚುಲಿ ಅದು ಎರಡು ಕವರ್ ಮಾಡ್ಬೋದು. ಒಂದು ಸ್ಲೀಪಿಂಗ್ ಪಿಲ್ ತಗೊಂಡು ನಿದ್ದೆ ಮಾಡೋದು, ಇನ್ನೊಂದು ಆಲ್ಕೋಹಾಲ್. ಈಗ ನಾನು ರಾತ್ರಿ ಒಂದು ಪೆಗ್ ಹಾಕ್ಬಿಟ್ರೆ ನನಗೆ ಸಖತ್ತ ನಿದ್ದೆ ಬರುತ್ತೆ ಅಂತ ಜನ ಹೇಳ್ತಾರಲ್ಲ, ಸೊ ಅದು ಸಿಕ್ಕಾಬಟ್ಟೆ ರಾಂಗ್ ಅಂತ. ಯಾಕಂದ್ರೆ ಆಲ್ಕೋಹಾಲ್ ಮತ್ತೆ ಸ್ಲೀಪಿಂಗ್ ಪಿಲ್ ಅದ್ರದ್ದು ಎಫೆಕ್ಟ್ ಏನು ಅಂದ್ರೆ, ಅದು ನಿಮ್ದು ಕಾನ್ಶಿಯಸ್ ಮೈಂಡ್ ಇರುತ್ತಲ್ಲ ಅದನ್ನ ಸೆಡೇಟ್ ಮಾಡುತ್ತೆ. ಅದೇನ್ ಮಾಡುತ್ತೆ, ಜಸ್ಟ್ ನಿಮಗೆ ಕಾನ್ಶಿಯಸ್ ತೆಗೆದ್ಬಿಡುತ್ತೆ. ದಟ್ ಡಸಂಟ್ ಮೀನ್ ಯು ಆರ್ ರೆಸ್ಟಿಂಗ್. ನಿಮ್ಮ ಮೆದುಳು ಅದು ಸ್ಲೀಪ್ ಪ್ಯಾಟರ್ನ್ ಅಲ್ಲಿ ಬರೋ ಸಿಗ್ನಲ್ಸ್ ಬರುತ್ತಲ್ಲ ಆ ಸ್ಟೇಜಿಗೆ ಹೋಗಲ್ಲ. ನಿಮ್ಮ ಮೆದುಳು ಅವೇಕ್ ಆಗಿರುತ್ತೆ, ನಿಮಗೆ ಅದ್ರದ್ದು ಅರಿವೇ ಇರಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಏನೋ ಮೂರ್ಛೆ ತಪ್ಪು ಬೀಳೋದು ಅಥವಾ ಏನಾದ್ರು ಪ್ರಜ್ಞೆ ಕಳ್ಕೊಳ್ಳೋದು ಇರುತ್ತಲ್ಲ, ದಟ್ ಈಸ್ ನಾಟ್ ಈಕ್ವಲ್ ಟು ಸ್ಲೀಪ್. ನಿಮ್ಗೆ ಯಾರಾದ್ರೂ ಮೂಗಿಗೆ ಹೊಡೆದು ಕಣ್ಕತ್ಲೆ ಬಂದು ಬಿದ್ಬಿಟ್ರೆ ಅದನ್ನ ನಿದ್ದೆ ಅಂತ ಯಾರು ಕನ್ಸಿಡರ್ ಮಾಡಲ್ಲ. ಸೊ ಎಕ್ಸಾಕ್ಟ್ಲಿ ಅದೇ ಆಗುತ್ತೆ. ನೀವು ಸ್ಲೀಪಿಂಗ್ ಪಿಲ್ ತಗೊಂಡ್ರೆ ನಿಮ್ ಬ್ರೈನಿಗೆ ಯಾರಾದ್ರೂ ರಪ್ ಅಂತ ಹೊಡಿತಾರೆ, ಇಟ್ ವಿಲ್ ಬಿ ಡೌನ್ ಫಾರ್ ಫ್ಯೂ ಅವರ್ಸ್. ಅದು ನಿಮಗೆ ನಿದ್ದೆ ಕೊಡಲ್ಲ. ಇದು ಆಕ್ಚುಲಿ ಎಕ್ಸ್ಪ್ಲೈನ್ ಮಾಡುತ್ತೆ ಯಾಕೆ ನಿಮಗೆ ಹ್ಯಾಂಗ್ ಓವರ್ ಆಗುತ್ತೆ. ಆಲ್ಕೋಹಾಲ್ ಕುಡ್ದಿದ್ದು ನೆಕ್ಸ್ಟ್ ಡೇ ಹ್ಯಾಂಗ್ ಓವರ್ ಯಾಕೆ ಬರುತ್ತೆ ಅಂತ. ಇಟ್ಸ್ ನಾಟ್ ಬಿಕಾಸ್ ಆಫ್ ಆಲ್ಕೋಹಾಲ್. ಅದೇನು ಅಂದ್ರೆ, ಆಲ್ಕೋಹಾಲ್ ವಿಲ್ ಸ್ಟಾಪ್ ಯುವರ್ ನ್ಯಾಚುರಲ್ ಸ್ಲೀಪ್. ಅದು ನಿಮ್ದು ನ್ಯಾಚುರಲ್ ಸ್ಲೀಪ್ ನ ಅಫೆಕ್ಟ್ ಮಾಡುತ್ತೆ. ಹಂಗಾಗಿ ನಿಮಗೆ ನಿದ್ದೆ ಸರಿಯಾಗಿ ಆಗಲ್ಲ. ನಿದ್ದೆ ಸರಿ ಆಗದೆ ಇರೋದಕ್ಕೆ ಯು ವಿಲ್ ಹ್ಯಾವ್ ಹ್ಯಾಂಗ್ ಓವರ್ ದ ನೆಕ್ಸ್ಟ್ ಡೇ. ಸೊ ಸ್ಲೀಪಿಂಗ್ ಪಿಲ್ ಇಂದ ನಿಮಗೆ ನಿದ್ದೆ ಬರಲ್ಲ. ನಿದ್ದೆ ತರ ಕಾಣುತ್ತಷ್ಟೇ ಅದು. ಆಲ್ಕೋಹಾಲ್ ಕುಡಿದ್ರೂ ನಿದ್ದೆ ಬರಲ್ಲ. ಆಲ್ಕೋಹಾಲ್ದು ಮಲ್ಟಿಪಲ್ ಪ್ರಾಬ್ಲಮ್ಸ್ ಇದೆ. ಒಂದು, ನಿಮ್ದು ಬಾಡಿ ಲಿವರ್ ಆಕ್ಟಿವ್ ಆಗಿರುತ್ತೆ, ಅಂದ್ರೆ ಅದು ರೆಸ್ಟ್ ಮಾಡಕ್ಕಾಗಲ್ಲ. ಅದು ಲಿವರ್ ಪ್ರಾಸೆಸ್ ಮಾಡಬೇಕು ಆಲ್ಕೋಹಾಲ್ನ. ಆಮೇಲೆ ಆಲ್ಕೋಹಾಲ್ ಬ್ಲಡ್ ಅಲ್ಲಿ ಇತ್ತು ಅಂದ್ರೆ ಅದು ನಿಮ್ಮ ಬ್ರೈನ್ ನ ಸೆಡೇಟ್ ಮಾಡುತ್ತೆ.
ಸೊ ಅದು ನಿದ್ದೆ ತರ ಅನ್ಸುತ್ತೆ, ಸ್ಲೀಪಿನೆಸ್ ಅಷ್ಟೇ ಅದು, ಬಟ್ ನಿಮ್ ಬ್ರೈನ್ ನಿದ್ದೆಗೆ ಹೋಗಲ್ಲ. ಆಮೇಲೆ ಇನ್ನೊಂದು ಮಧ್ಯ ನಿಮ್ದು ಬ್ಲಾಡರ್ ಕಂಟ್ರೋಲ್ ಕಡಿಮೆ ಆಗುತ್ತೆ. ಸೊ ಟಿಪಿಕಲಿ ಏನು ಅಂದ್ರೆ, ನೀವು ರಾತ್ರಿ ಮಲಗಿದಾಗ ಬೆಳಿಗ್ಗೆ ಎದ್ದೇಳೋವರೆಗೂ ಏನು ಡಿಸ್ಟರ್ಬ್ ಮಾಡಬಾರ್ದು ನಿಮ್ಮನ್ನ. ಮಧ್ಯ ಎದ್ದೇಳೋಂಗೆ ಏನು ಡಿಸ್ಟರ್ಬ್ ಮಾಡಬಾರ್ದು. ನೀವು ಮಧ್ಯ ಯುರಿನೇಟ್ ಮಾಡೋಕೆ ಎದ್ದೇಳ್ತಿದ್ದೀರಾ ಅಂದ್ರೆ ಯು ಹ್ಯಾವ್ ಎ ಫ್ರಾಗ್ಮೆಂಟೆಡ್ ಸ್ಲೀಪ್. ಸೊ ಅದು ನಿಮ್ಮ ನಿದ್ದೆನ ಅಫೆಕ್ಟ್ ಮಾಡುತ್ತೆ. ಆಲ್ಕೋಹಾಲ್ ಅದು ಒಂದು ಪ್ರಾಬ್ಲಮ್. ಸೊ ಇದೆಲ್ಲ ರೀಸನ್ಸಿಗೆ ಸ್ಲೀಪಿಂಗ್ ಪಿಲ್ ಅಂತೂ ಯೂಸ್ ಮಾಡಲೇಬಾರ್ದು ಅಂತ. ಈವನ್ ದೋ ಯು ಹ್ಯಾವ್ ಇನ್ಸಾಮ್ನಿಯಾ, ಇದು ಆಕ್ಚುಲಿ ಅಮೆರಿಕಾದಲ್ಲಿ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ. ನಿದ್ದೆ ಸರಿಯಾಗಿ ಬರಲ್ಲ ಅಂದ್ಬಿಟ್ಟು ದೇ ಜಸ್ಟ್ ಗಿವ್ ಸ್ಲೀಪಿಂಗ್ ಪಿಲ್ಸ್. ಸೊ ಅದರಿಂದ ಆಕ್ಚುಲಿ ಇನ್ನೂ ಕಾಂಪೌಂಡ್ ಆಗ್ತಾ ಹೋಗುತ್ತೆ ಪ್ರಾಬ್ಲಮ್. ನೀವು ನಿದ್ದೆ ಮಾಡಿದ್ನಿ ಅನ್ಕೊಳ್ತೀರಾ, ಬೆಳಿಗ್ಗೆ ನಾನು ಫ್ರೆಶ್ ಅನಿಸ್ತಾ ಇಲ್ಲ ಅಂದ್ಬಿಟ್ಟು ಜಾಸ್ತಿ ಕಾಫಿ ಕುಡಿತೀರಾ, ಆಮೇಲೆ ಥ್ರೂಔಟ್ ದ ಡೇ ಯು ಜಸ್ಟ್ ಕೀಪ್ ಆನ್ ಡ್ರಿಂಕಿಂಗ್ ಮೋರ್ ಕಾಫಿ. ಸೊ ಅದೊಂಥರ ವಿಷಿಯಸ್ ಸೈಕಲ್ ಅಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅವನು ಆ ಬುಕ್ ಅಲ್ಲಿ ಇನ್ನೊಂದು ಶಾಕಿಂಗ್ ವಿಷಯ ಬರೀತಾನೆ. ಅವನೇನ್ ಹೇಳ್ತಾನೆ ಅಂದ್ರೆ, ನೋಡ್ರಿ, ಸ್ಲೀಪಿಂಗ್ ಪಿಲ್ಸ್ ಅಲ್ಲಿ ಇರೋ ಕೆಲವು ಕಾಂಪೌಂಡ್ಸ್ ಮತ್ತೆ ಕೆಲವು ಎಲಿಮೆಂಟ್ಸ್ ನಾವು ಸೇವಿಸೋ ಅಂತ ಡ್ರಗ್ಸ್ ಅಲ್ಲಿ ಇರುತ್ತೆ. ಡ್ರಗ್ಸ್ ಯಾರಾದ್ರೂ ಮಕ್ಕಳಿಗೆ ಮಾರಿದ್ರೆ ಅಥವಾ ದೊಡ್ಡೋರಿಗೆ ಮಾರಿದ್ರೆ ಅವ್ರಿಗೆ ಜೈಲ್ ಶಿಕ್ಷೆ ಇದೆ. ಆದ್ರೆ ಕಂಪ್ನಿಗಳು, ಫಾರ್ಮಾಸ್ಯೂಟಿಕಲ್ ಕಂಪ್ನಿಗಳು ಅದನ್ನೇ ಖುಷಿಯಾಗಿ ಕೌಂಟರ್ ಅಲ್ಲಿ ಮಾರ್ತಾರೆ. ಎಷ್ಟು 1 ವರ್ಷಕ್ಕಾಗೋ ಪ್ರಾಫಿಟ್ ಬಿಲಿಯನ್ ಗಟ್ಲೆ ಡಾಲರ್ ಪ್ರಾಫಿಟ್ ಮಾಡ್ತಾನೆ ಅಂತ ಬರೀತಾನೆ ಆಕ್ಚುಲಿ. ಸೊ ಐ ಥಿಂಕ್ ಈ ರಿಸರ್ಚ್ ಅಲ್ಲಿ ಐ ಲೈಕ್ ದ ವೇ, ಅಂದ್ರೆ ಅವನ್ ಬಿಲೀಫ್ ಎಷ್ಟು ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಆಗಿದ್ರು ಬಿಲೀಫ್ ಪ್ರತಿ ಒಂದಕ್ಕೂ ಅವನು ರಿಸರ್ಚ್ ಮೂಲಕ ಅದನ್ನ ಎಸ್ಟಾಬ್ಲಿಷ್ ಮಾಡಿ ಅದನ್ನ he proves it and he gives a lot of examples. That's why I like the book. ADHD ಗೂ ಇವಾಗ ತುಂಬಾ ಚಿಕ್ಕ ಮಕ್ಕಳಿಗೆಲ್ಲ ಪ್ರಿಸ್ಕ್ರಿಪ್ಷನ್ ಶುರು ಮಾಡ್ಬಿಟ್ಟಿದ್ದಾರೆ. ಈ ತರ ಸೆಡೇಟಿವ್ ಗಳನ್ನ ಕೊಡೋದು, ಅವರಿಗೆ ತುಂಬಾ ರೆಸ್ಟ್ಲೆಸ್ ಇರ್ತಾರೆ, ಆಂಗ್ಸೈಟಿ, ಲೈಕ್ ಟೀನೇಜರ್ಸ್ ಗೆ ಆಂಗ್ಸೈಟಿ ಅನ್ಬಿಟ್ಟು. ಸೊ ಅವ್ನು ಅದೇ ಹೇಳೋದು, ಈ ತರ ಮೆಡಿಕಲ್, ಲೈಕ್ ಆಬ್ವಿಯಸ್ಲಿ ಆ ತರದ ಮೆಡಿಕಲ್ ಸೊಲ್ಯೂಷನ್ ಕೊಡೋರಿಗೆ ದೇ ವಾಂಟ್ ಟು ಪ್ರಮೋಟ್ ದಟ್ ಮೋರ್. ಬಟ್ ಇವನು ಹೇಳೋದು ಇಟ್ಸ್ ಆಲ್ ಹ್ಯಾಪನಿಂಗ್ ಬಿಕಾಸ್ ನಾವು ಈ ಸ್ಲೀಪ್ ನ ನೆಗ್ಲೆಕ್ಟ್ ಮಾಡ್ತಿರೋದಕ್ಕೆ. ಅಂಡ್ ಆಲ್ಸೋ ಈ ಹೊಸ ಟೆಕ್ನಾಲಜಿ, ಈ LED ಲೈಟ್ದು ಇದೆ. ನಿಮಗೆ ಲೈಟ್ ಬಲ್ಬ್ ಕಂಪೇರ್ ಮಾಡಿದ್ರೆ, ಲೈಟ್ ಬಲ್ಬ್ ಇನ್ಕ್ಯಾಂಡೆಸೆಂಟ್ ಲೈಟ್ ಇರುತ್ತಲ್ಲ, ಅದರಲ್ಲಿ ಯೂಶಲಿ ರೆಡ್ಡಿಶ್ ಅಥವಾ ಯೆಲ್ಲೋಯಿಶ್ ಲೈಟ್ ಬರುತ್ತೆ. ಅದು ಕಂಪೇರಬಲಿ ಅಟ್ ನೈಟ್ ಬೆಟರ್ ದೆನ್ ಇವಾಗ ಹೊಸದಾಗಿ ಚೀಪರ್ ಮತ್ತೆ ಪವರ್ ಸೇವಿಂಗ್ LED ಅಂತ ಬರ್ತಾ ಇದೆಯಲ್ಲ, LED ಕಂಪ್ಲೀಟ್ ಬ್ಲೂ ಝೋನ್ ಅಲ್ಲಿ ಇರುತ್ತೆ. ಸೊ ಅದು ನಿಮಗೆ ತುಂಬಾ ಪ್ರಾಬ್ಲಮ್ ಮಾಡುತ್ತೆ. ಸೊ ಆಕ್ಚುಲಿ ಲೈಟ್ಸ್ ಅಲ್ಲೂ ಇದೆ. ಈ ಫಿಲಿಪ್ಸ್ದು ಹ್ಯೂ ಅಂತ ಒಂದು ರೇಂಜ್ ಆಫ್ ಬಲ್ಬ್ಸ್ ಬರ್ತಾ ಇದೆ. ಅದೇನ್ ಮಾಡುತ್ತೆ, ಬೆಳಿಗ್ಗೆ ಹೊತ್ತು ಬ್ಲೂ ರೇಂಜ್ ಅಲ್ಲಿ ಲೈಟ್ ಇರುತ್ತೆ, ಸಂಜೆ ಆಗ್ತಾ 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 ಅದು ಈ ಫ್ಲಕ್ಸ್ ಆಪ್ ಹೇಳಿದ್ನಲ್ಲ, ಆ ತರನೇ ನಿಮ್ ಮನೆದು ಲೈಟ್ನು ಕಂಟ್ರೋಲ್ ಮಾಡುತ್ತೆ. ಬೆಸ್ಟ್ ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಗೋಕ್ಕಿಂತ ಮುಂಚೆ, ಲೈಕ್ ಕೀಪ್ ಲೋ ಲೈಟ್, ಟಿವಿ ಆಫ್ ಮಾಡಿ, ಬೆಡ್ರೂಮ್ ಅಲ್ಲಿ ಟಿವಿ ಇಟ್ಕೋಬೇಡಿ, ಬೆಡ್ರೂಮ್ ಅಲ್ಲಿ ಓದ್ಬೇಡಿ. ಅವನು ಅದೊಂದು ಹೇಳ್ತಾನೆ, ನೀವು ಹಾಸಿಗೆನಲ್ಲಿ ಓದ್ಬೇಡಿ ಅಂತ. ಯಾಕಂದ್ರೆ ನಿಮ್ಮ ಬ್ರೈನ್ ಅಸೋಸಿಯೇಟ್ಸ್ ಬೆಡ್ ವಿತ್ ಸ್ಟೇಯಿಂಗ್ ಅವೇಕ್, ಅದನ್ನ ಮಾಡಬಾರ್ದು ಅಂತ. ನಿಮಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ, ಒಂದ್ 20 ನಿಮಿಷ ಓದಾಡ್ತಿದ್ದೀರಾ ಅಂದ್ರೆ, ಲೈಕ್ ಗೆಟ್ ಔಟ್, ಏನಾದ್ರೂ ರಿಲ್ಯಾಕ್ಸಿಂಗ್ ಆಗುವಂತದ್ದು ಕೆಲಸ ಮಾಡಿ, ಬೇರೆ ಕಡೆ ಕುತ್ಕೊಂಡು ಏನಾದ್ರೂ ಓದಿ, ಟ್ವಿಟರ್ ಫೇಸ್ಬುಕ್ ನೋಡ್ಬೇಡಿ, ರಿಲ್ಯಾಕ್ಸ್ ಆಗುವಂತ ಟೆಕ್ಸ್ಟ್ ಬುಕ್ ಓದ್ಲಿ ಪ್ರಾಬಬ್ಲಿ, ನಿದ್ದೆ ಬಂದ್ಮೇಲೆ ಹೋಗಿ ಮಲ್ಕೊಳ್ಳಿ ಅಂತ. ಇನ್ನೂ ಒಂದಿಷ್ಟಿದೆ, ಅದೊಂದು ಲಾಸ್ಟ್ ಚಾಪ್ಟರ್ ಅಲ್ಲಿ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಅವನೊಂದು 10-12 ಪ್ರಾಕ್ಟಿಕಲ್ ಟಿಪ್ಸ್ ಕೊಡ್ತಾನೆ, ಹೆಂಗೆ ನೀವು ನಿದ್ದೆನ ಇಂಪ್ರೂವ್ ಮಾಡ್ಕೋಬೇಕು ಅಂತ. ಸೊ ಪ್ರಾಬ್ಲಿ ಅದನ್ನ ಡಿಸ್ಕಸ್ ಮಾಡ್ಬಿಟ್ಟು ಎಂಡ್ ಮಾಡೋಣ ಇವತ್ತು. ಫಸ್ಟ್ ಒಂದು ಹೇಳ್ತೀನಿ, ಫಸ್ಟ್ ಇವತ್ತು ಫಿಲಿಪ್ಸ್ ಹೆಸರು ಹೇಳ್ದೆ, ಬಾಬಾ ರಾಮದೇವ್ ಹೆಸರು ಹೇಳ್ದೆ. ಯಾರು ಕಾಸು ಕೊಡ್ತಿಲ್ರಪ್ಪ, ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ರಿ. ಸ್ಟಾರ್ ಬಕ್ಸ್ ಹೇಳಿದ್ರು ಮುಕುಂದ. ಓಕೆ, ಸೊ ಫಸ್ಟ್ ಪ್ರಾಕ್ಟಿಕಲ್ ಅಡ್ವೈಸ್ ಏನು ಅಂದ್ರೆ, ಒಂದು ಸ್ಕೆಡ್ಯೂಲ್ಗೆ ನಾವು ಫಿಕ್ಸ್ಡ್ ಆಗಿರ್ಬೇಕು ಅಂತ. ಅಂದ್ರೆ ಬೆಳಿಗ್ಗೆ ಎದ್ದೇಳೋದು, ರಾತ್ರಿ ಮಲ್ಗೋದು, ರೆಗ್ಯುಲರ್ ಟೈಮಿಂಗ್ ಇಟ್ಕೋಬೇಕು, ಈವನ್ ಆನ್ ವೀಕೆಂಡ್ಸ್. ಯಾಕಂದ್ರೆ ನಮ್ಮ ಬಾಡಿಗೆ ಬೇರೆ ಯಾವ ಪ್ರಾಣಿಗೂ ವೀಕ್ ಡೇ ವೀಕೆಂಡ್ ಅಂತ ಡಿಫ್ರೆನ್ಸ್ ಇರಲ್ಲ, ಯಾವ ಲಿವಿಂಗ್ ಆರ್ಗ್ಯಾನಿಸಮ್ಗೂ ಇರಲ್ಲ. ಮನುಷ್ಯರು ಮಾಡ್ಕೊಂಡಿರೋದಷ್ಟೇ. ನಾವೇನ್ ಮಾಡ್ತೀವಿ, ವೀಕ್ ಡೇಸ್ ಅಲ್ಲಿ ನಮಗೆ ಆಫೀಸ್ ಇರುತ್ತೆ, ಸ್ಕೂಲ್ ಇರುತ್ತೆ, ಕಾಲೇಜ್ ಇರುತ್ತೆ, ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ.
ಬೇಗ ಎದ್ದೇಳ್ತೀವಿ, ನಿದ್ದೆ ಕಡಿಮೆ ಮಾಡ್ತೀವಿ. ಇದು ಒಂಥರ ಡಬಲ್ ವ್ಯಾಮಿ ಎಫೆಕ್ಟ್ ಆಗುತ್ತೆ ನಮ್ದು ಮಾಡರ್ನಿಟಿನಲ್ಲಿ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು, ರಾತ್ರಿ ನಮ್ ನೆಟ್ಫ್ಲಿಕ್ಸ್ ಇದೆ, ಟಿವಿ ಶೋಗಳಿದೆ, ಬೇರೆ ಎಲ್ಲ ಇದೆ, ನೈಟ್ ಲೈಫ್ ಇರುತ್ತೆ ಲಕ್ಕಿ ಪೀಪಲ್ಗೆ. ಸೊ ಅದು ಪ್ರೆಷರ್ ಜಾಸ್ತಿ ಆಗುತ್ತೆ. ರಾತ್ರಿ ಹೊತ್ತು ಲೇಟ್ ಆಗಿ ಮಲ್ಗೋದು, ಬೆಳಿಗ್ಗೆ ಹೊತ್ತು ಬೇಗ ಎದ್ದೇಳೋದು. ಸೊ ಎರಡೂ ಕಡೆಯಿಂದ ಕಂಪ್ರೆಸ್ಡ್ ಆಗಿ ಹೋಗ್ಬಿಡುತ್ತೆ ಒಂದು ರೊಟೀನ್. ಆಮೇಲೆ ಇನ್ನೊಂದು ಹೇಳೋದು, ಈಗ ವೀಕೆಂಡ್ ರುಟೀನ್ನ ಚೇಂಜ್ ಮಾಡಿ ಅದನ್ನ ಇನ್ನೊಂದ್ಸರಿ ಕಾಂಪೆನ್ಸೇಟ್ ಮಾಡ್ತೀನಿ ಅಂತ ಹೋದ್ರೆ ಅದು ಆಕ್ಚುಲಿ ಕಾಂಪೆನ್ಸೇಟ್ ಆಗಲ್ಲ ಅಂತ, ವಿಚ್ ವಾಸ್ ಲೈಕ್ ಅ ವೆರಿ ಶಾಕಿಂಗ್ ಥಿಂಗ್. ಈಗ ನೀವು 5 days a week ನಿದ್ದೆ ಕಡಿಮೆ ಮಾಡಿ ನಾನು ವೀಕೆಂಡ್ ಮಲಗ್ಬಿಟ್ಟು ರಿಕವರ್ ಮಾಡ್ತೀನಿ ಅಂದ್ರೆ ಅದಂಗೆ ವರ್ಕ್ ಆಗಲ್ಲ ಅಂತ. ದ ಸ್ಲೀಪ್ ಯು ಲೂಸ್ ಇಸ್ ಲಾಸ್ಟ್, ಅದು ವಾಪಸ್ಸು ಪೇ ಬ್ಯಾಕ್ ಮಾಡಕ್ ಆಗಲ್ಲ. ಆಮೇಲೆ ಅವ್ನು ಇನ್ನೊಂದ್ ಏನ್ ಟಿಪ್ ಕೊಡ್ತಾನೆ ಅಂದ್ರೆ, ನೋಡ್ರಪ್ಪ, ಒಳ್ಳೆ ಎಕ್ಸಸೈಸ್ ಮಾಡಿದ್ರೆ ನಿದ್ದೆ ಬರುತ್ತೆ ಅಂತ ನಾವು ಅನ್ಕೊಂಡಿದೀವಿ, ಅದು ಕರೆಕ್ಟ್. ಆದ್ರೆ ನೀವು ಒಳ್ಳೆ ನಿದ್ದೆ ಮಾಡಿದ್ರೆ ಒಳ್ಳೆ ಎಕ್ಸಸೈಸ್ ಮಾಡ್ಬೋದು. ಜಾಸ್ತಿ ನಿದ್ದೆ ಮಾಡ್ಲಿಲ್ಲ ಅಂದ್ರೆ ನೀವು ಕಮ್ಮಿ ಎಕ್ಸಸೈಸ್ ಮಾಡ್ತೀರಾ. ಬಟ್ ಸೊ ಎಕ್ಸಸೈಸ್ ಅಂಡ್ ಸ್ಲೀಪ್ ಆರ್ ರಿಲೇಟೆಡ್, ಬಟ್ ನೀವು ಸರಿಗ್ ಮಲಗ್ಲಿಲ್ಲ ಅಂದ್ರೆ ಸರಿಗ್ ಎಕ್ಸಸೈಸ್ ಮಾಡಕ್ ಆಗಲ್ಲ. ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಈಸ್ ಆಲ್ಸೋ ಸೆಡ್ ದಟ್. ಸೊ ಎಕ್ಸಸೈಸ್ ಮಾಡಿದ್ರು ನೀವು ಮಲ್ಗೋಕೆ 2-3 ಗಂಟೆಗಿಂತ ಮುಂಚೆನೆ ಮಾಡ್ಬೇಕು ಅಂತ. ಯಾಕಂದ್ರೆ ಎಕ್ಸಸೈಸ್ ಮಾಡಿದಾಗ ಮಸಲ್ಸ್ ಎಲ್ಲ ನಿಮ್ಗೆ ಲೈಕ್ ದೇ ವಿಲ್ ಬಿ ಆಕ್ಟಿವೇಟೆಡ್. ಆಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಟೆಸ್ಟೋಸ್ಟೆರೋನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇದು ಒಂದು. ಈಗ ನಿದ್ದೆ ಅವನು ಆಕ್ಚುಲಿ ಮ್ಯಾಥ್ಯೂ ವಾಕರ್ದು ಒಂದು ಟೆಡ್ ಎಕ್ಸ್ ಟಾಕ್ ಇದೆ, ಟೆಡ್ 15 minutes ಅಥವಾ 10 minutes ಇದೆ. ಹಿ ಓಪನ್ಸ್ ವಿತ್ ಈ ಸೇಯಿಂಗ್ ಏನು ಅಂದ್ರೆ, ನೀವು ನಿದ್ದೆ ಮಾಡ್ಲಿಲ್ಲ ಅಂದ್ರೆ ನಿಮ್ದು ಟೆಸ್ಟಿಕಲ್ ಸೈಜ್ ಕಡಿಮೆ ಆಗುತ್ತೆ, ನಿಮ್ದು ಟೆಸ್ಟೋಸ್ಟೆರೋನ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಗಂಡಸ್ತನ ಕಡಿಮೆ ಆಗುತ್ತೆ. ನೀವ್ ಯಾರಾದ್ರೂ ಈಗ ನೆಕ್ಸ್ಟ್ ಬಂದು ಹೀರೋಯಿಸಮ್ ತೋರ್ಸೋದಕ್ಕೆ ನಾನು ಆಲ್ ನೈಟರ್ ಮಾಡಿದೆ, ನಾನು 3 ತಾಸು ಅಷ್ಟೇ ನಿದ್ದೆ ಮಾಡಿದ್ದು, 4 ತಾಸು ಮಾಡಿದ್ದು ಅಂದ್ರೆ ಈ ಸೈಂಟಿಫಿಕ್ ಫ್ಯಾಕ್ಟ್ ನ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ನಿನ್ನ ಗಂಡಸ್ತನ ಕಳ್ಕೊಳ್ತಿದ್ಯಾ ಅಂತ. ನಾಟ್ ಬೀಯಿಂಗ್ ಸೆಕ್ಸಿಸ್ಟ್, ಬಟ್ ಇಟ್ಸ್ ರಿಲೇಟೆಡ್ ಈವನ್ ಫಾರ್ ಫೀಮೇಲ್ ಹೆಲ್ತ್ಗೂ ರಿಪ್ರೊಡಕ್ಟಿವ್ ಹೆಲ್ತ್ಗೆ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಅದ್ರ ಜೊತೆ ಇನ್ನೊಂದು ಹೇಳ್ತಾರೆ ಅನ್ಸ್ತಲ್ವಾ, ಲೈಕ್ ಸೇಮ್ ಟೈಮ್ ಜೊತೆಗೆ ಆದಷ್ಟು ಸೇಮ್ ಪ್ಲೇಸ್ ಅಲ್ಲಿ ಮಲ್ಕೊಳಕ್ ಟ್ರೈ ಮಾಡಿ, ಸೊ ದಟ್ ಬಾಡಿಗೆ ಇದಿರುತ್ತೆ ಅಂತ. ನಾವ್ ಎಷ್ಟೊಂದ್ಸರಿ ಅದು ಕೇಳ್ತೀವಲ್ವಾ, ಅಂದ್ರೆ ಎಲ್ಡರ್ಲಿ ಪೀಪಲ್ ವಿಲ್ ಬಿ ಲೈಕ್, ಇಲ್ಲ ನಮ್ಮ ಮನೆಗೆ ಹೋಗಿ ನಮ್ಮ ಮಂಚ ಮೇಲೆ ಮಲ್ಕೊಂಡ್ರೆ ನಮಗೆ ಸಮಾಧಾನ ಅಂತೀವಿ. ಅಂಡ್ ದೆನ್ ಯುನೋ ವಯಸ್ಸಾಗ್ತಾ ನಮಗೂ ಆ ಟೆಂಡೆನ್ಸಿ ಒಂಚೂರು ಬರ್ತಾ ಇರುತ್ತೆ ಅಂತ ನೋಟಿಸ್ ಮಾಡ್ತೀವಿ. ಸೊ ಅದಕ್ಕೆ ನಾವು ರೀಸನ್ನು ಕೊಡ್ತಾನೆ. ಈಗ ಹಿಂದೆ ಅನ್ನೋನ್ ಪ್ಲೇಸಲ್ಲಿ ಇದ್ದಾಗ ನಿಮಗೆ ರಿಸ್ಕ್ ಫ್ರಮ್ ಲೈಕ್ ಅದರ್ ಆನಿಮಲ್ಸ್ ಅಥವಾ ಬೇರೆ ಇದರಿಂದ ಚಾನ್ಸಸ್ ಇರೋದು. ಸೊ ನಿಮ್ಮ ಬಾಡಿ ಆಟೋಮೆಟಿಕ್ಲಿ ನಿಮ್ಮನ್ನ ಚೆನ್ನಾಗಿ ನಿದ್ದೆ ಮಾಡದಿರತ್ತ ನೋಡ್ಕೋಬೇಕಾಗ ಇದಿರೋದು. ಸೊ ಹಾಗಾಗಿ ಒಂದು ಜಾಗದಲ್ಲಿ ಇದ್ರ ಥರದಲ್ಲಿ ಮಲಗಿ ಅಂತ. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆಕ್ಚುಲಿ ನನ್ಗೆ ಈ ಬುಕ್ ಓದ್ತಾ ಏನ್ ಅನ್ನಿಸ್ತು ಅಂದ್ರೆ, ಈ ತಲೆ ಬುಕ್ ಅಲ್ಲೂ ಅಷ್ಟೇ, ತಲೆ ಬುಕ್ಸ್ ಅಥವಾ ಅವ್ನ್ ಕಾನ್ವರ್ಟ್ ಟಾಕ್ಸ್ ಅಲ್ಲಿ ನೋಡಿ, ನಮ್ ಎವಲ್ಯೂಷನ್ ಟೈಮ್ ಅಲ್ಲಿ ನಾವು ಹಿಂದೆ ಬೇಟೆಗಾರರಾಗಿದ್ದಾಗ ಅಂತ ಅವನು ಎಕ್ಸಾಂಪಲ್ ಕೊಡ್ತಾನೆ. ಮತ್ತೆ ಯುವಾಲ್ ಪುಸ್ತಕದಲ್ಲೂ ಹಂಗೆ ಬರುತ್ತೆ, ಇವ್ರ ಪುಸ್ತಕದಲ್ಲೂ ಹಂಗೆ. ಲೈಟ್ ಎಲ್ಲ ನಿಮ್ ನಿದ್ದೆ ಹಾಳು ಮಾಡತ್ತೆ, ನಿಮ್ ಹೆಲ್ತ್ ಹಾಳು ಮಾಡತ್ತೆ, ಎಕ್ಸೆಟ್ರಾ ಅಂತ. ಅದೇ ಅನ್ನಿಸ್ತಾ ಇತ್ತು, ಏನ್ ಗುರು ಇದು ಎಷ್ಟು ಮುಂದೆ ಬಂದಿದೀವಿ ಅಂತ ಕೊಚ್ಕೊಂಡ್ರು ಹಿಂದೆನೆ ಎಲ್ಲ ಒಳ್ಳೆ ಪ್ರಾಕ್ಟೀಸಸ್ ಇತ್ತಲ್ಲ ಅಂತ ನನ್ಗೆ ಅನ್ನಿಸ್ತು. ಬಟ್ ಅವನು ಹಿ ಆಲ್ಸೋ ಟೆಲ್ಸ್ ಅಸ್ ದಟ್ ನಾವು ಟೆಕ್ನಾಲಜಿನ ಬೈಬೋದು, ಬಟ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡೆ ನಾವು ನಮ್ಮ ಸ್ಲೀಪಿಂಗ್ ಪ್ಯಾಟರ್ನ್ಸ್ ಮತ್ತೆ ಅದನ್ನೆಲ್ಲ ಇಂಪಾರ್ಟೆಂಟ್ ಆಗಿ ಹೆಲ್ಪ್ ಮಾಡ್ಬೋದು ಅಂತ. ಯು ಕ್ಯಾನ್ ಯೂಸ್ ಟೆಕ್ನಾಲಜಿ ಟು ಇಂಪ್ರೂವ್ ಯುವರ್ ಸ್ಲೀಪ್ ಲೆವೆಲ್ಸ್ ಅಂತ ಅವನು ಅದನ್ನ ಎಕ್ಸ್ಪ್ಲೈನ್ ಮಾಡಿದಾನೆ. ಬಟ್ ಐ ಥಿಂಕ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ಇಂಪಾರ್ಟೆಂಟ್. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ರೆಕಗ್ನೈಸ್ಡ್ sleep depravity, ಕಮ್ಮಿ ನಿದ್ದೆ as a global problem and as a productivity problem. So I think night shift work is considered as a carcinogen, ಅಂದ್ರೆ ಕ್ಯಾನ್ಸರ್ ಎಲಿಮೆಂಟ್ ಅಂತ ಐಡೆಂಟಿಫೈ ಮಾಡಿದೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಸೊ ಇವನು ಹೇಳೋದು ಅದೇ, ಇವಾಗ ಯು ಕೆನಾಟ್ ಡಯಲ್ ಬ್ಯಾಕ್
ಈಗ ನೀವು ಇದಿಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತಂದ್ರೆ, ಸರಿ ನಾನು ಎಲೆಕ್ಟ್ರಿಸಿಟಿ ಯೂಸ್ ಮಾಡಲ್ಲ, ಸರಿ ನಾನು ಮಾಡರ್ನಿಟಿ ಯೂಸ್ ಮಾಡಲ್ಲ, ನಾನು ಹೋಗ್ಬಿಟ್ಟು ಕಾಡಲ್ಲಿ ಕುತ್ಕೊಳ್ತೀನಿ, ಅದಲ್ಲ ಸೊಲ್ಯೂಷನ್. ಇದು ಸೊಲ್ಯೂಷನ್ ಇಸ್ ಯೂಸಿಂಗ್ ಈ ಅವೇರ್ನೆಸ್. ಯು ಕ್ಯಾನ್ ಮಾಡಿಫೈ. ನೀವು ಅವನು ಹೇಳೋದು ಇದೆ, ಈಗ ಲೈಟ್ ಇದೆಯಲ್ಲ, ಇದು ನೀವು ತುಂಬಾ ಜನ ಅಬ್ಸರ್ವ್ ಮಾಡಿರ್ಬೋದು, ಬೆಳಿಗ್ಗೆ ಮಧ್ಯಾಹ್ನ ಸನ್ ಗ್ಲಾಸಸ್ ಹಾಕೊಂಡು ತಿರ್ಗಾಡ್ತಾರೆ. ಅವನು ಹೇಳೋದು ಇಟ್ಸ್ ರಾಂಗ್ ಥಿಂಗ್. ಯು ಶುಡ್ ನಾಟ್ ವೇರ್ ಸನ್ ಗ್ಲಾಸಸ್ ಇನ್ ದ ಮಾರ್ನಿಂಗ್. ಬೆಳಿಗ್ಗೆ ಅಟ್ಲೀಸ್ಟ್ 1 hour ಸನ್ಲೈಟ್ ನಮ್ ಬಾಡಿಗೆ ಬೀಳ್ಬೇಕು, ನಮ್ ಕಣ್ಣಿಗೆ ಬೀಳ್ಬೇಕು. ಅದು ಲೈಕ್ ವಿತೌಟ್ ಈವನ್ ಗ್ಲಾಸಸ್. ಗ್ಲಾಸ್ ಅಂದ್ರೆ ನಾವು ಆಫೀಸಲ್ಲಿ ಕುತ್ಕೊಂಡು ಹೊರಗಡೆ ಬಿಸಿಲಿದೆ ಅಂತಂದ್ರೆ ಅದು ನಮಗೆ ಬಾಡಿಗೆ ರೈಟ್ ಸಿಗ್ನಲ್ಸ್ ಕೊಡಲ್ಲ. ಇಟ್ ಶುಡ್ ಬಿ ಡೈರೆಕ್ಟ್ಲಿ ಆನ್ ಯುವರ್ ಸ್ಕಿನ್. ಅದು ಒಂದು ವಿಟಮಿನ್ ಡಿ ಪ್ರೊಡ್ಯೂಸ್ ಮಾಡೋದಕ್ಕೆ ಬೇಕೇ ಬೇಕು. ಇನ್ನೊಂದು ಇಟ್ ಟ್ಯೂನ್ಸ್ ಯುವರ್ ಸರ್ಕಾಡಿಯನ್ ರಿದಮ್. ಆಮೇಲೆ ಸಂಜೆ ಹೊತ್ತು ಬೀಳ್ಬಾರ್ದು ಲೈಟ್. ಅದು ಅಂದ್ರೆ ಆಸ್ ನೈಟ್ ಹತ್ರ ಹೋದಂಗೆ ಲೈಟ್ ಕಡಿಮೆ ಆಗ್ಬೇಕು. ಇಲ್ಲಿ ಸ್ವೀಡನ್ ಅಲ್ಲಿ ಪ್ರಾಬ್ಲಮ್ ಗೊತ್ತಾಗತ್ತೆ. ಇಲ್ಲಿ ಸಮ್ಮರ್ ಅಲ್ಲಿ ಬೆಳಗಿನ ಜಾವ 3-4 ಗಂಟೆಗೆ ಬೆಳಕಾಗತ್ತೆ, ರಾತ್ರಿ 10, 11, 12 ಗಂಟೆವರೆಗೂ ಬೆಳಕಿರುತ್ತೆ. ಸೊ ಇಲ್ಲಿ ನಾವು ಯಾವಾಗ ಬೆಳಕಿದೆ ಅವಾಗ ಎದ್ದಿರ್ತೀವಿ, ಯಾವಾಗ ಕತ್ಲಾಗತ್ತೆ ಅವಾಗ ಮಲಗ್ತೀವಿ. ಅಂದ್ರೆ ಸಮ್ಮರ್ ಅಲ್ಲಿ ನಿದ್ದೆನೆ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಆಕ್ಚುಲಿ ಸಂಜೆ ಹೊತ್ತು ಮಧ್ಯಾಹ್ನದ ಮೇಲೆ 4 ಗಂಟೆ ಮೇಲೆ ಸನ್ ಗ್ಲಾಸಸ್ ಹಾಕೋಬೇಕು. ಅವಾಗ ಅದು ಲೈಕ್ ಇಟ್ ವಿಲ್ ಪ್ರಿಪೇರ್ ಯು ಫಾರ್ ನೈಟ್. ಆಮೇಲೆ ರಾತ್ರಿ ಬ್ಲೈಂಡ್ಸ್ ಹಾಕ್ಬಿಟ್ಟು ಒಂಚೂರು ಬೆಳಕು ಬರ್ದೇ ಇರೋ ಮಾಡ್ಕೊಂಡು ನಿದ್ದೆ ಮಾಡಬೇಕು. ಸೊ ಇದು ಪ್ರಾಕ್ಟಿಕಲ್ ಅಡ್ವೈಸು. ಎಷ್ಟು 3 ಆಯ್ತು. ಇನ್ನೊಂದು ಕಾಫಿ ಅಥವಾ ಟೀ ಈ ತರದ್ ಏನಾದ್ರು ಸ್ಟಿಮ್ಯುಲೆಂಟ್ಸ್ ಅಭ್ಯಾಸ ಇದ್ರೆ, ಫಸ್ಟ್ ಆಫ್ ಆಲ್ ಅದು ಅಭ್ಯಾಸ ಇಲ್ಲ ಅಂದ್ರೆ ಯು ಆರ್ ಗುಡ್. ಅಭ್ಯಾಸ ಇದ್ರೆ ಮಧ್ಯಾಹ್ನ 2-3 ಗಂಟೆ ಆದ್ಮೇಲೆ ಕುಡಿಬಾರ್ದು ಕಾಫಿ. ಸೊ ಕಾಫಿ ಕುಡಿಯೋದೇನು ಬೆಳಿಗ್ಗೆ ಕುಡಿದ್ಬಿಟ್ಟು ಯು ಜಸ್ಟ್ ಸ್ಟಾಪ್ ಆಫ್ಟರ್. ಫಸ್ಟ್ ನೈಟ್ ಕುಡಿಯೋದು ನಿಲ್ಲಿಸ್ಬೇಕು, ಲೈಕ್ ಸ್ಟೆಪ್ ವೈಸ್. ಆಮೇಲೆ ಸಂಜೆ ಕುಡಿಯೋದು ನಿಲ್ಲಿಸಿ ಮಧ್ಯಾಹ್ನಕ್ಕೆ ಲಾಸ್ಟ್ ಮಾಡಿದ್ರೆ ದಟ್ ಈಸ್ ಬೆಟರ್. ಆಮೇಲೆ ರಾತ್ರಿ ಲಾರ್ಜ್ ಮೀಲ್ಸ್ ಮಾಡಬಾರ್ದು. ಅಂದ್ರೆ ತುಂಬಾ ಹೆವಿ ಮೀಲ್ ರಾತ್ರಿ ಮಾಡಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಆಕ್ಟಿವ್ ಆಗಿದ್ರೆ ಅದು ಬಾಡಿ ರೆಸ್ಟ್ ಹೋಗಲ್ಲ. ಸೊ ಇಟ್ ಕೀಪ್ಸ್ ಯು ಅವೇಕ್ ಅಟ್ ನೈಟ್. ಆಮೇಲೆ ತುಂಬಾ ಫ್ಲೂಯಿಡ್ಸ್ ಕುಡಿದ್ರೆ ರಾತ್ರಿ, ನೀರೇ ಆಗಿರ್ಬೋದು, ಲೈಕ್ ನೀವು ಮಲ್ಗೋಕ್ಕಿಂತ 2 ಅವರ್ಗಿಂತ ಮುಂಚೆನೆ ನೀರ್ ಕುಡಿದು ಲೈಕ್ ಯು ಹ್ಯಾವ್ ಟು ಫಿನಿಶ್ ಇಟ್. ಮಧ್ಯ ಯುರಿನೇಟ್ ಮಾಡೋಕೆ ಎದ್ದೋಳೋದು, ದಟ್ ಕೀಪ್ಸ್ ಯುವರ್ ಸ್ಲೀಪ್ ಫ್ರಾಗ್ಮೆಂಟೆಡ್. ಅದು ಒಳ್ಳೇದಲ್ಲ ಅಂತ. ಆಮೇಲೆ ಅಂದ್ರೆ ಅವ್ನು ಇನ್ನೊಂದ್ ಏನ್ ಹೇಳ್ತಾನೆ ಅಂದ್ರೆ, ನೀವು ಸರಿಗ್ ನಿದ್ದೆ ಮಾಡ್ಲಿಲ್ಲ ಅಂದ್ರೆ, ಈಗ ತಿನ್ನೋ ಬಗ್ಗೆ ಜಾಸ್ತಿ ತಿನ್ಬೇಡಿ ಅಥವಾ ಕಮ್ಮಿ ತಿನ್ನಿ ಅನ್ನೋದ್ರ ಜೊತೆಗೆ ಅವನೇನ್ ಹೇಳ್ತಾನೆ ಅಂದ್ರೆ, ನೀವು ಜಾಸ್ತಿ ಹೊತ್ತು ಎದ್ದಿದ್ರೆ ನಿಮ್ಮ ದೇಹದಲ್ಲಿ ಒಂದು ಕೆಮಿಕಲ್ ಇದೆ, ಆ ಕೆಮಿಕಲ್ ಜಾಸ್ತಿ ಆಹಾರ ಬೇಡುತ್ತೆ. ನಿಮ್ಗೆ ಹೊಟ್ಟೆ ತುಂಬಿದ್ರು ಅದು ನಿಮ್ಗೆ ತುಂಬಿಲ್ದಿರೋ ಹಂಗೆ ಒಂದ್ ಫೀಲ್ ಕೊಡುತ್ತೆ. ಅದಕ್ಕೆ ನೀವು ಗಮನಿಸ್ಬೋದು, ನೀವು ರಾತ್ರಿ ಹೊತ್ತು ಜಾಸ್ತಿ ಎದ್ದಿದ್ದು ಅಥವಾ ನೆಟ್ಫ್ಲಿಕ್ಸ್ ಅಥವಾ ಏನಾದ್ರು ನೋಡ್ತಾ ಇದ್ರೆ ಒಂಥರ ಹಶು ಜಾಸ್ತಿ ಆದಂಗಾಗತ್ತೆ. ಅದು ನಾನ್ ಮೊದ್ಲು ಬ್ರೈನ್ ಕೆಲಸ ಮಾಡ್ತಾ ಇದೆ, ಅದಕ್ಕೆ ಗ್ಲೂಕೋಸ್ ಕೇಳ್ತಾ ಇದೆ, ಅದಕ್ಕೆ ಆಕ್ಸಿಜನ್, ಅದಕ್ಕೋಸ್ಕರ ನಮ್ಗೆ ಹಶುವಾಗ್ತಾ ಇದೆ ಅಂತ ಅನ್ನಿಸ್ತು. ಬಟ್ ಇವನ್ ಹೇಳೋ ಪ್ರಕಾರ ಯುವರ್ ಬಾಡಿ ಸ್ಟಾರ್ಟ್ಸ್ ರಿಲೀಸಿಂಗ್ ಅ ಕೆಮಿಕಲ್ ವಿಚ್ ವಿಲ್ ಕನ್ಫ್ಯೂಸ್ ಯು. ಎಷ್ಟು ತಿನ್ಬೇಕು ಎಷ್ಟು ತಿನ್ಬಾರ್ದು ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಸ್ಲೀಪ್ ಪ್ರಾಪರ್ಲಿ ಅಂಡ್ ಸ್ಲೀಪ್ ಅಟ್ ದ ರೈಟ್ ಟೈಮ್ ಅಂತ. ಅದು ಆಕ್ಚುಲಿ ಹಂಗರ್ ನ ಇಂಡಿಕೇಟ್ ಮಾಡೋದಕ್ಕೆ ಒಂದು ಹಾರ್ಮೋನ್ ಇದೆ. ಆಮೇಲೆ ಹೊಟ್ಟೆ ತುಂಬ್ತು ಅಂತ ಹೇಳೋದಕ್ಕೂ ಇನ್ನೊಂದು ಸಿಗ್ನಲಿಂಗ್ ಮೆಕ್ಯಾನಿಸಮ್ ಇದೆ. ಸೊ ಅದು ಅಫೆಕ್ಟ್ ಆಗೋಗುತ್ತೆ ಅಂತ. ಇದು ಹೆಂಗಾಗುತ್ತೆ, ಮಲ್ಟಿಪಲ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಒಂದು, ನಿಮಗೆ ರಾತ್ರಿ ಕ್ರೇವಿಂಗ್ಸ್, ನಿದ್ದೆ ಮಾಡಿಲ್ಲ ಅಂದ್ರೆ, ನಿದ್ದೆ ಸಫಿಶಿಯಂಟ್ ಇಲ್ಲ ಅಂದ್ರೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ತಿಂದ ಮೇಲೆ ತಿನ್ನೋದ್ರಲ್ಲೂ ನಿಮಗೆ ಯಾವ್ದ್ರದ್ದು ಕ್ರೇವಿಂಗ್ಸ್ ಆಗುತ್ತೆ, ಕಾರ್ಬ್ಸ್ ಹೆವಿ ಫುಡ್ಗೆ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ನಿಮಗೆ ಐಸ್ ಕ್ರೀಮ್ ತಿನ್ಬೇಕು ಅನ್ಸುತ್ತೆ, ಸಕ್ಕರೆ ಇರುವಂತ ಪೇಸ್ಟ್ರಿ ತಿನ್ಬೇಕು ಅನ್ಸುತ್ತೆ, ಚಿಪ್ಸ್ ತಿನ್ಬೇಕು ಅನ್ಸುತ್ತೆ. ನೀವು ಬರೀ ಬಾಳೆಹಣ್ಣು ಆಮೇಲೆ ಚಪಾತಿ ಊಟ ಈ ತರದ್ ಮುದ್ದೆ ತಿನ್ಕೊಂಡು ಹೊಟ್ಟೆ ತುಂಬಿಸೋದಕ್ಕೆ ಆಗಲ್ಲ. ಯು ಕ್ರೇವ್ ಫಾರ್ ಸ್ಟಫ್ ಲೈಕ್ ದಟ್. ಆಮೇಲೆ ಆಂಗ್ಸೈಟಿ ಜಾಸ್ತಿ ಆಗುತ್ತೆ. ನೀವು ರಾತ್ರಿ ನಿದ್ದೆ ಮಾಡಿಲ್ಲ ಅಂದ್ರೆ ಯುವರ್ ಆಟೋನಮಸ್ ನರ್ವಸ್ ಸಿಸ್ಟಮ್ ಆಕ್ಟಿವ್ ಆಗಿರುತ್ತೆ. ಸೊ ಯಾವಾಗ್ಲೂ ಆಂಗ್ಸೈಟಿ ಜಾಸ್ತಿ ಆದ್ರೆ ಅದು ಕಂಫರ್ಟ್ ಫುಡ್ ಅಂತಾರಲ್ಲ, ನಿಮಗೆ ಜಂಕ್ ಫುಡ್ ತಿಂದ್ರೆ ಕಂಫರ್ಟ್ ಸಿಗುತ್ತೆ. ಸೊ ಹಂಗಾಗ್ಬಿಟ್ಟು ಅದು ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ನೀವು ಕ್ಯಾಲರೀಸ್ ಅಷ್ಟೇ ತಿಂತಾ ಇದ್ರು ಇಫ್ ಯು ಡೋಂಟ್ ಗೆಟ್ ಎನಫ್ ಸ್ಲೀಪ್, ನಿಮ್ದು ವೆಯ್ಟ್ ಜಾಸ್ತಿ ಆಗುತ್ತೆ. ವೆಯ್ಟ್ ಲಾಸ್ ಮಾಡ್ಕೊಳೋದಕ್ಕೆ ಆಗೋದೇ ಇಲ್ಲ. ಹೇ, ಆಮೇಲೆ ಅವನು ಇನ್ನೊಂದು ಇಂಪಾರ್ಟೆಂಟ್ ಟಿಪ್ ಹೇಳ್ತಾನೆ.
ಅವನೇನ್ ಹೇಳ್ತಾನೆ ಅಂದ್ರೆ, ನೀವು ಅಲಾರ್ಮ್ ಕ್ಲಾಕ್ ತಗೊಂಡ್ರೆ ದಯವಿಟ್ಟು ಅದಕ್ಕೆ ಸ್ನೂಸ್ ಬಟನ್ ಇಡಬೇಡಿ ಅಂತಾನೆ. ಅಂದ್ರೆ ನೀವು ಮಲಗಿರ್ಬೇಕಾದ್ರೆ ನಿಮ್ಮ ಬಾಡಿ ರಿದಮ್ ಆಗ್ಲಿ ಅಥವಾ ನಿಮ್ಮ ಬಾಡಿ ಮೆಟಬಾಲಿಸಮ್ ಆಗ್ಲಿ ಇಟ್ ವುಡ್ ಹ್ಯಾವ್ ಸೆಟಲ್ಡ್. ನಿಮ್ಗೆ ಸಡನ್ ಆಗಿ ಎಬ್ಬಿಸಿ ಎಚ್ಚರ ಆದ್ರೆ ಈವನ್ ಯುವರ್ ಹಾರ್ಟ್ ಕುಡ್ ಬಿ ಎಫೆಕ್ಟೆಡ್. ಸೊ ನೀವು ಮಲಗಿರ್ಬೇಕಾದ್ರೆ ಸ್ನೂಸ್ ಬಟನ್ ಹೊಡೆದ್ರೆ ದಟ್ ವಿಲ್ ಅಲರ್ಟ್ ಯುವರ್ ಸಿಸ್ಟಮ್, ರೈಟ್? ಇಟ್ ವಿಲ್ ವೇಕ್ ಇಟ್ ಸಡನ್ಲಿ. ಸೊ ಆ ಸಡನ್ ವೇಕಿಂದ ನಿಮ್ಗೆ ಹೆಲ್ತ್ ಎಫೆಕ್ಟ್ ಆಗತ್ತೆ ಅಂತ ಹೇಳ್ತಾನೆ. ಸೊ ಈ ಸಜೆಸ್ಟ್ ದಟ್ ಯು ಕೀಪ್ ಅಲಾರ್ಮ್ ಬಟ್ ಯು ಡೋಂಟ್ ಕೀಪ್ ಅ ಸ್ನೂಸ್ ಬಟನ್ ಅಂತ ಟಿಪ್ಸ್ ಕೊಟ್ಟಿದ್ದಾನೆ. ಅದಕ್ಕೂ ಒಂದು ಟೆಕ್ನಾಲಜಿಕಲ್ ಸೊಲ್ಯೂಷನ್ ಇದೆ, ನಾನು ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಸ್ಲೀಪ್ ಸೈಕಲ್ ಅಂತ ಒಂದು ಆಪ್ ಇದೆ, ಸ್ವೀಡಿಶ್ ಕಂಪ್ನಿ ಒಂದು ಮಾಡಿರೋದು. ಇದು ಫ್ರೀ, ಅವ್ರದ್ದು ಪ್ರೀಮಿಯಂ ವರ್ಷನ್ ಇದೆ, ಬಟ್ ಫ್ರೀ ವರ್ಷನ್ ಅಲ್ಲೇನೆ ಒಳ್ಳೆ ಇದಿದೆ. ಏನು ಅಂದ್ರೆ ನೀವು ಅಲಾರಾಮ್ ಇಟ್ರೆ ಅದು ಸ್ಮಾರ್ಟ್ ಆಗಿ ನಿಮ್ಮನ್ನ ವೇಕಪ್ ಮಾಡುತ್ತೆ. ಹೆಂಗೆ, ನೀವು ಡೀಪ್ ಸ್ಲೀಪ್ ಅಲ್ಲಿ ಇದ್ದಾಗ ಅದು ಅಲಾರಾಮ್ ಹೊಡಿಯಲ್ಲ. ನೀವು ಲೈಟ್ ಸ್ಲೀಪ್ ಇದ್ದಾಗ ಗ್ರಾಜುಯಲ್ ಆಗಿ ಶುರು ಆಗುತ್ತೆ, ನಿಧಾನಕ್ಕೆ ಸೌಂಡ್ ಮಾಡುತ್ತೆ. ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ಇದು ಅಲಾರಾಮ್ ಹೊಡಿತಾ ಇದೆ ಅಂದ್ಬಿಟ್ಟು. ಆವಾಗ ಎದ್ರೆ ನಿಮಗ ಒಂಥರ ಗ್ರಾಗಿನೆಸ್ ಇರುತ್ತಲ್ಲ, ಲೈಕ್ ಸಡನ್ ಆಗಿ ನಿದ್ದೆ ಸ್ಟಾಪ್ ಆಗಿದ್ದು ಆ ಥರದ್ದು ಇರಲ್ಲ. ಯು ವಿಲ್ ಹ್ಯಾವ್ ಪ್ಲೆಸೆಂಟ್ ಮಾರ್ನಿಂಗ್ಸ್ ಎವ್ರಿ ಡೇ. ಆಮೇಲೆ ಇನ್ನೊಂದು ಇದೆ ಅದರಲ್ಲಿ ಪ್ರೀಮಿಯಂ ಫೀಚರು, ಅದು ನಿಮ್ಮ ಸ್ನೋರಿಂಗ್ ನ ರೆಕಾರ್ಡ್ ಮಾಡುತ್ತೆ. ನೀವು ಗೊರಕೆ ಹೊಡೆದ್ರೆ ಅದನ್ನ ರೆಕಾರ್ಡ್ ಮಾಡುತ್ತೆ. ಗೊರಕೆ ಹೊಡೆಯೋದು ಯಾಕೆ, ಒಂದು ನಿಮ್ ಜೊತೆ ಇದ್ದವ್ರಿಗೆ ಪ್ರಾಬ್ಲಮ್ಮು, ಹೆಂಡತಿರಿಗೆ ಇಟ್ಸ್ ಎ ನೈಟ್ ಮೇರು, ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ. ಇನ್ನೊಂದು, ನೀವು ಅದನ್ನ ಸ್ನೀಪ್ ಆಪ್ನಿ ಅಂತ ಕರೀತಾರೆ ಗೊರಕೆ ಹೊಡೆಯೋದಕ್ಕೆ. ಆವಾಗ ಸ್ಲೀಪ್ ಮಧ್ಯೆ ಮಧ್ಯೆ ಇಂಟ್ರಪ್ಟ್ ಆಗುತ್ತೆ. ಏನಾಗುತ್ತೆ ಅಂದ್ರೆ ನೀವು ಅದು ಬ್ರೀತಿಂಗ್ ಸರಿಯಾಗಿ ಆಗಲ್ಲ, ನಿಮ್ದು ಓಕಲ್ ಇದರಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಉಸಿರು ನಿಂತೋಗುತ್ತೆ. ಅದು ಗೊರಕೆ ಅದು ಪ್ರಾಬ್ಲಮ್. ಅವಾಗ ಏನಾಗುತ್ತೆ, ಬ್ರೈನು ಲೈಕ್ ಸಡನ್ ಆಗಿ ಏನೋ ಆಯ್ತು ಅಂದ್ಬಿಟ್ಟು ಇಟ್ ವಿಲ್ ಕಮ್ ಔಟ್ ಆಫ್ ಸ್ಲೀಪ್. ನಿಮಗೆ ಗೊತ್ತಾಗಲ್ಲ, ಬಟ್ ಇಫ್ MRI ಒಳಗಡೆ ನೋಡಿದ್ರೆ ಇಟ್ಸ್ ಇಂಟರಪ್ಟೆಡ್ ಸ್ಲೀಪ್. ಹಂಗಾಗಿ ಗೊರಕೆ ಇದ್ರಲ್ಲಿ ತೋರಿಸುತ್ತೆ ಹೆಂಗೆ ಗೊರಕೆ ಬರುತ್ತೆ, ಅಂಡ್ ಯು ಕ್ಯಾನ್ ಡೂ ಇಟ್. ನಾನು ಅದನ್ನ ಐ ಬಿನ್ ಯೂಸಿಂಗ್ ಇಟ್ ಫಾರ್ ಮೋರ್ ದೆನ್ ಹಾಫ್ ಎ ಇಯರ್. ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಾನು ರಾತ್ರಿ ಜಾಸ್ತಿ ಊಟ ಮಾಡಿದ್ರೆ ಅವಾಗ ಗೊರಕೆ ಇರುತ್ತೆ. ಆಲ್ಕೋಹಾಲ್ ಏನಾದ್ರು ಸಂಜೆ ಕುಡ್ದಿದ್ರೆ ಅದು ಆಲ್ಕೋಹಾಲ್ ಏನ್ ಮಾಡುತ್ತೆ, ಡಬಲ್ ಎಫೆಕ್ಟ್. ಒಂದು ಸ್ಲೀಪ್ ನ ಮಧ್ಯ ಮಧ್ಯ ತಡೆಯುತ್ತೆ, ಆಮೇಲೆ ಅದು ನಿಮ್ಮ ಗಂಟ್ಲನ್ನ ರಿಲ್ಯಾಕ್ಸ್ ಮಾಡುತ್ತೆ ಆಲ್ಕೋಹಾಲ್. ದಟ್ ವಿಲ್ ಲೀಡ್ ಟು ಮೋರ್ ಸ್ನೋರಿಂಗ್. ಆಮೇಲೆ ತುಂಬಾ ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿದ ದಿನ ಕಡಿಮೆ ಸ್ನೋರ್ ಇರುತ್ತೆ. ಆಮೇಲೆ ಕುತ್ತಿಗೆ ಸುತ್ತ ಫ್ಯಾಟ್ ಇದ್ರೆ, ಸ್ವಲ್ಪ ಒಬೆಸಿಟಿ ಇದ್ದವರಿಗೆ ಅವರಿಗೆ ಸ್ನೋರಿಂಗ್ ಜಾಸ್ತಿ ಇರುತ್ತೆ. ಸೊ ಇಫ್ ಯು ಲೂಸ್ ವೆಯ್ಟ್ ಯು ಕ್ಯಾನ್ ಸಿ ಕೋರಿಲೇಷನ್ ನೋಡ್ತಾ ಹೋಗ್ಬೋದು ಯಾವಾಗ ಕಡಿಮೆ ಸ್ನೋರ್ ಮಾಡ್ತೀರಾ ಅಂತ. ಆಮೇಲೆ ಹೆಂಡತಿರಿಗೆ ಎವಿಡೆನ್ಸ್ ಸಿಗುತ್ತೆ. ನೀವು ಬೆಳಿಗ್ಗೆ ಎದ್ಬಿಟ್ಟು ಈ ರಾತ್ರಿ ನೀನ್ ಗೊರಕೆ ಹೊಡಿಯೋದಕ್ಕೆ ನನಗೆ ನಿದ್ದೆನೆ ಬರ್ಲಿಲ್ಲ ಅಂದ್ರೆ, ನಾವು ಎಲ್ಲಿ ನಾನೇನು ಗೊರಕೆನೇ ಹೊಡಿತಾ ಇರ್ಲಿಲ್ಲ ಅನ್ಬೋದು. ಅವರು ದೇ ಕ್ಯಾನ್ ಶೋ ದ ರೆಕಾರ್ಡಿಂಗ್, ಅದರಲ್ಲಿ ರೆಕಾರ್ಡಿಂಗ್ಸ್ ಇರುತ್ತೆ. ಸ್ಲೀಪ್ ಸೈಕಲ್ ಅಂತ ಒಂದು ಆಪ್, ಅದು ತುಂಬಾ ಹೆಲ್ಪ್ ಆಗುತ್ತೆ. ನಾವು ಇವಾಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ರೈಟ್. ಹೇ ಗ್ರೇಟ್, ಇಟ್ ವಾಸ್ ಅ ಗ್ರೇಟ್ ಡಿಸ್ಕಷನ್. ಇದ್ರ ಬಗ್ಗೆ ಅವ್ನ ಟೆಡ್ ಟಾಕ್ಸ್ ಎಲ್ಲ ಕೇಳಿ, ಅವನ ಪಾಡ್ಕಾಸ್ಟ್ ಇದೆ, ಅರ್ಲಿಕಟ್ಟೆನಲ್ಲೇ ಇದೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಪ್ಲೀಸ್ ನಿಮಗೆ ಏನಾದರೂ ಟಾಪಿಕ್ಸ್ ನಾವು ಡಿಸ್ಕಸ್ ಮಾಡಬೇಕು ಅಂತ ಅನ್ಸಿದ್ರೆ, ಇಫ್ ಯು ಹ್ಯಾವ್ ಸಜೆಷನ್ಸ್ ಪ್ಲೀಸ್ ಗಿವ್ ದೋಸ್ ಸಜೆಷನ್ಸ್ ಟು ಅಸ್. ಮತ್ತೊಮ್ಮೆ ಸಿಗೋಣ ಹೊಸ ವಿಷಯದೊಂದಿಗೆ. ಇದು ಅರ್ಲಿಕಟ್ಟೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್. ಮಿಕ್ಕಿದವ್ರಿಗೂ ಇದ್ರ ನಮ್ಮ ಬಗ್ಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಸುಪ್ರೀತ್, ವಾಸುಕಿ, and we'll meet again, right? Thanks. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ. ಥ್ಯಾಂಕ್ ಯು. ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ.